ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಮಂಗಳಪ್ರದವಾದಂತಹ ಮಂಗಳವಾರದಂದು ಏನೆಲ್ಲ ವಿಶೇಷತೆ ಇದೆ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಅಂತ ಕುತೂಹಲದಿಂದ ಕಾಯ್ತಿರ್ತೀರಾ. ಬನ್ನಿ ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಶ್ರೀಯುತರು ಮುದ್ರಾಯೋಗ ಹಾಗೂ ಮಂತ್ರಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ ವಿಶೇಷ ಕಾರ್ಯಕ್ರಮದಲ್ಲಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲಿಗೂ ನಮಸ್ಕಾರ. ಗುರುಜಿ, ಇಂದು ಏನೆಲ್ಲ ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಇವತ್ತಿನ ದಿವಸ ನಾನು ಭಾಳ ವಿಶೇಷವಾದಂಥ ಕಾಳಿ ಬಗ್ಗೆ, ಈ ಕಾಳಿ ಅವತಾರ ಏನಕ್ಕಾಗಿದೆ, ಈ ಕಾಳಿ ಆರಾಧನೆ ಮಾಡೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳಲ್ಲಿ ಯಾವ ರೀತಿ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಮಂತ್ರಗಳನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸಮಾಜದಲ್ಲಿ ಒಬ್ಬ ಮನುಷ್ಯ ಶಾಶ್ವತವಾಗಿ ಸುಖವಾಗಿ ಚೆನ್ನಾಗಿ ಬದುಕಬೇಕು ಅಂದರೆ ಹಣ ಇರಬೇಕು, ಹಣ ತಕ್ಕಂತೆ ಒಂದು ಒಳ್ಳೆ ಮನೆ ಇರಬೇಕು, ಕಾರು ಬಂಗ್ಲೆ ಮನೆ ಅಂತ ಎಲ್ಲ ಹಲವಾರು ಆಸೆಗಳು ಇಟ್ಕೊಂಡಿರ್ತಾನೆ. ಇಲ್ಲ ಅತಿಯಾದ ಶ್ರೀಮಂತಿಕೆ ಇರಬೇಕು, ಇಲ್ಲ ಚೆನ್ನಾಗಿ ಓದಿರಬೇಕು. ಇವೆರಡು ಇದ್ದರೆ ಮನುಷ್ಯ ಆರಾಮಾಗಿ ಜಗತ್ತಿನಲ್ಲಿ ಬದುಕ್ಬೋದು. ಆದರೆ ಇನ್ನೊಂದು ವಿಶೇಷತೆ ಏನಂದರೆ, ಸಮಾಜದಲ್ಲಿ ಚೆನ್ನಾಗಿ ರೂಪ ಒಂದಿದ್ದರೆ ಮನುಷ್ಯ ಆರಾಮಾಗಿ ಬದುಕ್ಬೋದು ಅಂತ ಕೂಡ ಒಂದು ಕಡೆ ಗುರುತಿಸಿದ್ದಾನೆ ಇವತ್ತಿನ ಸಮಾಜದಲ್ಲಿ. ಯಾವ ರೀತಿ ಗುರುತಿಸಿದ್ದಾರೆ ಅಂದರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಅಥವಾ ಒಂದು ಹುಡುಗಿ, ಒಂದು ಸ್ತ್ರೀ ತುಂಬ ಸುಂದರವಾಗಿದ್ದರೆ ಆ ಒಂದು ರೂಪಕ್ಕೆ ಹಲವಾರು ರೀತಿಯಲ್ಲಿ ಬೆಲೆ ಕೊಡ್ತಾರೆ. ಆ ಒಂದು ಹುಡುಗ ಚೆನ್ನಾಗಿದ್ದಾನೆ ಅಂದರೆ ಒಂದು ಫಿಲಮ್ ಆ್ಯಕ್ಟರ್ ಆಗ್ಬೋದು, ಆ ಒಂದು ಹುಡುಗಿ ಚೆನ್ನಾಗಿದ್ದಾಳೆ ಅಂದರೆ ಒಳ್ಳೆ ಫಿಲಮ್ ಆ್ಯಕ್ಟ್ರೆಸ್ ಆಗ್ಬೋದು, ಅಥವಾ ನಟನೆ, ನಾಟ್ಯ, ಸಂಗೀತ, ಹೀಗೆ ಹಲವಾರು ಕ್ಷೇತ್ರಗಳು ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಜಗತ್ತಿನಲ್ಲಿ ಸಮಾಜದಲ್ಲಿ ಪ್ರಖ್ಯಾತರಾಗ್ಬೋದು. ಇದು ಒಂದು ಜನಾಂಗದ ಒಂದು ವಿಶೇಷತೆ. ಇನ್ನೊಂದು ಜನಾಂಗ ಈ ಕಲೆ ನಟನೆ ಅದೆಲ್ಲ ಬೇಡಪ್ಪ, ನಾವೇನು ಚೆನ್ನಾಗಿ ದುಡಿಬೇಕು, ಲಂಚ ತಗೊಳ್ಬೇಕು, ಚೆನ್ನಾಗಿ ಹಗಲು ರಾತ್ರಿ ದುಡಿದು ಚೆನ್ನಾಗಿ ಆಸ್ತಿ ಮಾಡಬೇಕು ಅನ್ನೋದು ಒಂದು ಪಂಗಡ ಜನ ಇದ್ದಾರೆ. ಇನ್ನೊಂದು ಕಡೆ ಅಷ್ಟೇನೂ ಆಸಕ್ತಿ ಇಲ್ಲ ಕಲೆ ಬಗ್ಗೆ, ಅಷ್ಟು ಆಸಕ್ತಿ ಇಲ್ಲ ಸಂಪಾದಿಸ್ಬೇಕು ಅಂತ, ಚೆನ್ನಾಗಿ ಓದಬೇಕು, ಒಂದು 5-6 ಡಿಗ್ರಿ ನನ್ನ ಹೆಸರು ಮುಂದೆ ಇರಬೇಕು, BE.M.Tech PhD ಅಂತ, ಆಮೇಲೆ MBA ಅಂತ ಏನೋ ಒಂದಷ್ಟು ದೊಡ್ಡದಾಗಿ ಓದಿ ಅವ್ರದ್ದು ಆಯಸ್ಸು ಕಳ್ಕೊಂಬಿಟ್ಟಿರ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ದುಡ್ಡು ಇಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಚೆನ್ನಾಗಿ ಓದಿದಾರೋ ಇಲ್ವೋ ಗೊತ್ತಿಲ್ಲ, ರೂಪ ಒಂದು ಚೆನ್ನಾಗಿದ್ದರೆ ಅದು ಅಸೂಯೆ ಬಂದುಬಿಡುತ್ತೆ. ಎಷ್ಟು ಚೆನ್ನಾಗಿದ್ದಾರೆ, ನಾನು ಆ ರೀತಿ ಇಲ್ವಲ್ಲ, ಆ ರೀತಿ ಬೆಳ್ಳಿಗೆ ಒಂಥರ ನೀಳವಾದ ಮೂಗು, ಆ ಹೈಟು, ಅಷ್ಟು ಚೆನ್ನಾಗಿ ಒಂದು ಶರೀರದ ಭಂಗಿ ನನಗಿಲ್ವಲ್ಲ ಅಂಥೇಳಿ ಎಷ್ಟೋ ಜನ ರೂಪಭಂಗವನ್ನು ಮಾಡಲಿಕ್ಕೆ ಹೊರಡ್ತಾರೆ. ನಂತರ ಸುಮಾರು ಜನ ಕೆಲವರು ಬಂದು ಭೇಟಿ ಮಾಡಿದ್ದಾರೆ. ಅದರಲ್ಲೂ ಸಿನಿಮಾ ರಂಗದವರು ಭಾಳ, ನಾನು ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಈ ಸಂದರ್ಭದಲ್ಲಿ, ತುಂಬ ಒಳ್ಳೆ ಕಲಾವಿದರು, ಆದರೆ ಅವರಿಗೆ ಕಾಲ್ ಶೀಟೇ ಸಿಗಬಾರ್ದು, ಅವ್ರು ಆ್ಯಕ್ಟಿಂಗೇ ಮಾಡಬಾರ್ದು ಅಂಥೇಳಿ, ಮತ್ತು ಅವ್ರ ರೂಪ ಚೆನ್ನಾಗಿದೆ ತಾನೆ ಜನ ಅವ್ರನ್ನ ಆ್ಯಕ್ಟರ್ ಅಂತ ಕರೆಯೋದು, ಅವ್ರು ಆ್ಯಕ್ಟಿಂಗ್ ಮಾಡಲಿಕ್ಕೆ ಇನ್ವೈಟ್ ಮಾಡೋದು. ಅದಕ್ಕೆ ರೂಪಕ್ಕೆ ರೂಪ ಭಂಗ ಮಾಡಿಬಿಟ್ರೆ ಅವ್ರೇನು ಮಾಡ್ತಾರೆ, ಆ್ಯಕ್ಟಿಂಗ್ ಆಗಲ್ಲ, ಆಗ ನನಗೆ ಎಲ್ಲ ಕಾಲ್ ಶೀಟ್ ಸಿಗುತ್ತೆ, ನಾನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಒಬ್ಬ ಕಲಾವಿದನ ತುಳಿಯೋಕ್ಕೆ ಇನ್ನೊಬ್ಬ ಕಲಾವಿದ ಯೋಚನೆ ಮಾಡೋ ದಾಟಿ ಇದು. ಹಾಗೆ ಒಬ್ಬೊಂದು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿಲ್ವಲ್ಲ, ಇವಳು ಚೆನ್ನಾಗಿದ್ದಾಳಲ್ಲ ಅಂತೇಳಿ ಎಷ್ಟೋ ಜನ ಒಳ್ಳೆ ಸುಂದರವಾದ ಹುಡುಗರು ಬಂದು ಮದುವೆ ಮಾಡ್ಕೊಡ್ತಾರಲ್ಲ ಅಂದ್ಬಿಟ್ಟು ಅವಳು ಮುಖಕ್ಕೆ ಭಂಗ ಮಾಡಿದ್ರೆ, ರೂಪಕ್ಕೆ ಭಂಗ ಮಾಡಿದ್ರೆ ಅವಳು ಯಾರು ಮದುವೆ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಕೂಡ ಕೆಲವು ಹೆಂಗಸರು ಹೊಟ್ಟೆ ಕಿಚ್ಚಿದೆ. ಆದ್ದರಿಂದ ಈ ರೂಪ ಮದ ಅನ್ನೋದು ಬಂದಾಗ ಇಷ್ಟೆಲ್ಲ ಕಥೆಗಳು ಬರುತ್ತೆ. ಇನ್ನೊಂದು ಕೇಸು, ಒಬ್ಬರು ಬಂದರು, ನೋಡಿ ನಮ್ಮ ಅಕ್ಕನ ಮಗಳು ತುಂಬ ಚೆನ್ನಾಗಿದ್ದಾಳೆ, ಆದರೆ ನನ್ನ ಮಗಳು ಚೆನ್ನಾಗಿಲ್ಲ, ಕಪ್ಪಗಿದ್ದಾಳೆ, ಮುಖದೆಲ್ಲ ಪಿಂಪಲ್ಸ್ ಇದೆ, ಯಾರು ಬಂದು ಮದುವೆ ಮಾಡ್ಕೊತಿಲ್ಲ, ಆದರೆ ನಮ್ಮ ಅಕ್ಕನ ಮಗಳು ಮಾತ್ರ ಗಂಡುಗಳು ಮೇಲ್ಬಿದ್ದು ಬಂದು ನನಗೆ ಮದುವೆ ಮಾಡಿಕೊಡಿ, ಹುಡುಗಿನ ಮದುವೆ ಮಾಡಿಕೊಡಿ ಅಂತ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಒಂದೇ ಮನೆಯಲ್ಲಿದ್ದರೂ ಕೂಡ ನಮ್ಮ ಮಕ್ಕಳಿಗೆ ಯಾರು ನೋಡ್ತಾ ಇಲ್ಲ. ಹಾಗೆ ಏನು ಮಾಡೋದು, ನಮ್ಮ ಅಕ್ಕನ ಮಗಳನ್ನು ಯಾರೂ ಮದುವೆ ಮಾಡ್ಕೋಬಾರ್ದು, ಆ ರೀತಿ ನಾನು ಮಾಡೋದನ್ನು ಮಂತ್ರ ತಂತ್ರ ಇದೆಯಾ ಅಂತ ನನ್ನ ಬಂದು ಕೇಳ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ, ಅವ್ರ ಮಗಳು ಕುರೂಪಿ, ಅವ್ರ ಅಕ್ಕನ ಮಗಳು ಚೆನ್ನಾಗಿದ್ದಾಳೆ ಅಂತ. ಇನ್ನೊಂದು ವಿಶೇಷತೆ ಏನಂದರೆ, ಒಬ್ಬ ಮದುವೆ ಮಾಡ್ಕೊಂಡಿದ್ದಾನೆ, ಪಾಪ ಏನೋ ಬಲವಂತಕ್ಕೆ ಮದುವೆ ಆಗೋಯ್ತು, ಹೆಂಡತಿ ನೋಡೋಕ್ಕಂತ ಸುಂದರತೆ ಇಲ್ಲ ಆದರೂ ಕೂಡ ಇರೋ ಮಟ್ಟಕ್ಕೆ ಚೆನ್ನಾಗಿದ್ದಾರೆ. ಆದರೆ ಅವನಿಗೇನಂತ, ನನ್ನ ಹೆಂಡತಿ ಚೆನ್ನಾಗಿಲ್ಲ, ಅದಕ್ಕೆ ನಾನು ತುಂಬ ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ನೋ ಹಂಬಲದಲ್ಲಿ ಮದುವೆ ಮಾಡ್ಕೊಂಡಿದ್ರು ಕೂಡ ಒಂದು ಸುಂದರವಾದ ಹುಡುಗಿ ಹುಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಕೇವಲ ರೂಪಕ್ಕೋಸ್ಕರ. ಈ ಒಂದು ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಮನಸ್ಸಿನಲ್ಲಿ ಹೊಟ್ಟೆಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಅವನು ಓದಿಲ್ಲ ಅಂದರೂ ಪರವಾಗಿಲ್ಲ, ಅವನಿಗೆ ಎಂಥ ಕಾಯಿಲೆ ಒಳಗಿದೆ ಅಂದರೂ ಪರವಾಗಿಲ್ಲ, ನೋಡೋಕ್ಕೆ ಹೊರಗೆ ನೋಟಕ್ಕೆ ಅವ್ನು ರೂಪವಂತಿ ಆಗಿದ್ದರೆ ಸಾಕು, ಜನ ಮಾರೋಗ್ಬಿಡ್ತಾರೆ. ಈ ರೂಪ ಅನ್ನೋದು ಕೂಡ ಕೆಲವು ಮನಸ್ಸನ್ನು ಕೆಡಿಸ್ಬಿಡುತ್ತೆ ಮನಸ್ಸನ್ನು.
ಈ ರೂಪವನ್ನು ಕೂಡ ಒಂದು ಕಡೆ ಕಾಯಿಲೆನ ಸೃಷ್ಟಿ ಮಾಡಿಬಿಡುತ್ತೆ. ಹೀಗಾಗಿ ಈ ರೂಪಕ್ಕೆ ಚೆನ್ನಾಗಿರಬಾರ್ದು, ಅವ್ರು ಕುರೂಪಿ ಆಗಬೇಕು, ಅವ್ರ ಮುಖ ಎಲ್ಲ ಕೆಟ್ಟೋಗ್ಬೇಕು, ಅವ್ರು ನೋಡಿದ್ರೆ ಅವ್ರಿಗೆ ಚರ್ಮವ್ಯಾಧಿ ರೋಗ ಬರಬೇಕು, ಅವ್ರ ಮುಖದೆಲ್ಲ ಪಿಂಪಲ್ಸ್ ಜಾಸ್ತಿ ಆಗಬೇಕು, ಕಪ್ಪಾಗ್ಬಿಡ್ಬೇಕು, ಹಾಗೆ ಹೀಗೆ ಅವರು ನಂತರ ರೂಪ ಇಲ್ವಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಕ್ಕೋಸ್ಕರ ಈ ಒಂದು ರೂಪಭಂಗ ಪ್ರಯೋಗ ಅಂತ ಕರೀತಾರೆ. ಅಥವಾ ಪಂಚರಂಗಿ ಪ್ರಯೋಗ ಅಂತೇಳಿ ಒಂದು ಪ್ರಯೋಗ ಮಾಡ್ತಾರೆ. ಈ ಪಂಚರಂಗಿ ಪ್ರಯೋಗನ ಹಿಂದಿನ ಕಾಲದಲ್ಲೂ ನಡೆದಂಥ ಒಂದು ವಿಶೇಷವಾದಂಥ ತಂತ್ರವಿದ್ಯೆ ಇದು. ರಾಜ ಮಹಾರಾಜರು ಮಹಾರಾಣಿಯರು ಉಪಯೋಗಿಸ್ತಾ ಇದ್ದಂತೆ ಈ ಒಂದು ವಿದ್ಯೆಗಳನ್ನೆಲ್ಲ. ಕಾರಣ ಯಾರಾದ್ರೂ ನಮಗಿಂತೂ ಸುಂದರವಾಗಿರಬಾರ್ದು, ಅವರು ಸುಂದರವಾಗಿತ್ತು ಅಂದರೆ ಅವರ ಸುಂದರನ ಹಾಳು ಮಾಡಲಿಕ್ಕೆ ಈ ಸೀಕ್ರೆಟಾಗಿ ಉಪಯೋಗಿಸ್ತಂಥ ಒಂದು ತಂತ್ರವಿದ್ಯೆ ಇವನ್ನೆಲ್ಲ ಇವತ್ತಿನ ಸಮಾಜದಲ್ಲಿ ಎಷ್ಟೋ ಜನ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಅದರಂತೂ ಈ ವಿದ್ಯೆನ ಕೆಲವು ಪಂಡಿತರು ಅಂದರೆ ಮಾಂತ್ರಿಕರು ಕಲಿತು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಒಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಅವ್ರ ಮುಖದಲ್ಲೆಲ್ಲ ಕಪ್ಪು ಎಲ್ಲ ಮಾಡಿ, ಪಿಂಪಲ್ಸ್ ಎಲ್ಲ ಬರೋ ಮಾಡಿ, ಚರ್ಮ ಹಾವಿನ ಪೊರೆ ಹೆಂಗೆ ಬರುತ್ತೋ ಹಾಗೆ ಹಾವಿನ ಪೊರೆ ಬರುತ್ತಲ್ಲ ಆಗಿ ಅವ್ರಿಗೆ ಮುಖವನ್ನು ಕುರೂಪಿಯಾಗಿ ಮಾಡಿಬಿಟ್ಟು ಅವ್ರು ಆ್ಯಕ್ಟಿಂಗೇ ಮಾಡಬಾರ್ದಾಗಿ ಮಾಡಿಬಿಟ್ಟಿದ್ದಾರೆ. ಈ ಥರ ಜಾತಕ ಒಂದು ಸಲ ಬಂದಾಗ ಪರಕಾಯ ಪ್ರವೇಶ ಮಾಡಿ ನೋಡಿದಾಗ ಅವ್ರಿಗೆ ಈ ಒಂದು ಪ್ರಯೋಗ ನಡೆದಿದ್ದಾರೆ. ಅಂದರೆ ಏನಂದರೆ, ತಾವು ಸ್ನಾನ ಮಾಡೋ ನೀರನ್ನು, ಉದಾಹರಣೆಗೆ ನಾನು ಸ್ನಾನ ಮಾಡಿದೆ ಅಂತ ಇಟ್ಕೊಳ್ಳಿ, ಆ ಸ್ನಾನ ಮಾಡಿದ ನೀರನ್ನು ಏನು ಮಾಡ್ತಾರೆ, ಅಥವಾ ನನ್ನ ಬೆವರನ್ನು ಅಂದರೆ ತೇವ, ನನ್ನ ಶರೀರದಿಂದ ಬಂದಂಥ ಒಂದು ತೇವ, ಅದು ಜೊಲ್ಲಾಗಿರ್ಬೋದು, ಅಥವಾ ನಾನು ಸ್ನಾನ ಮಾಡಿ ನೀರಾಗಿರ್ಬೋದು, ಅಥವಾ ಮೂತ್ರನೇ ಆಗಿರ್ಬೋದು, ಅಥವಾ ನನ್ನ ಯಾವುದೋ ಒಂದು ಕುಡಿದಂಥ ನೀರಿನ ಒಂದು ಕುಡಿದಿಟ್ಟದಂಥ ಅರ್ಧ ಲೋಟ ನೀರೇನೋ ಸಿಕ್ಕಿಬಿಟ್ರೆ ಸಾಕು ಅವ್ರಿಗೆ, ಎಂಜಲ್ ನೀರು, ಆ ನೀರನ್ನು ತೊಗೊಂಡೋಗಿ ಪಂಚರಂಗಿ ಪ್ರಯೋಗ ಮಾಡಿಬಿಟ್ರೆ ಅವನು ಎಂಥ ರೂಪವಂತ ಸುಂದರಾಂಗ ಇದ್ರೂ ಕೂಡ ಒಂದು 15 ದಿನದಲ್ಲಿ ಅವನ್ನ ಭಂಗ ಮಾಡ್ಬೋದು. ಅವನ ಸುಂದರನ, ಅವನ ಬ್ಯೂಟಿನ, ಅವನ ರೂಪವನ್ನು ಭಂಗ ಮಾಡಿಬಿಡ್ಬೋದು. ಇದು ಮಾಡಲಿಕ್ಕೆ ಅಂತ ಕೆಲವು ಎಕ್ಸ್ಪರ್ಟ್ಸ್ ಇದ್ದಾರೆ. ಇದಕ್ಕೆ ಒಂದು ವಿಶೇಷವಾಗಿ ರುದ್ರಯಾಳ ತಂತ್ರಸಾರದಲ್ಲಿ ರೂಪಭಂಗಕ್ಕೆ ಮಾಡ್ತಾರೆ ಒಂದು ಪ್ರಯೋಗನ. ಈ ಥರ ಕೇಸನ್ನು ಬಂದಾಗ ಆ ಸಂದರ್ಭದಲ್ಲಿ ಅವ್ರಿಗೇನಾಗ್ಬಿಟ್ಟಿದೆ ಅಂದರೆ, ಮುಖದಲ್ಲೆಲ್ಲ ಹಾವಿನ ಥರ ಪೊರೆ ಕೆಲ್ಸ್ಕೊತಾ ಇದೆ, ಅರ್ಧ ಶರೀರ ಕಪ್ಪಾಗ್ತಿದೆ, ಮತ್ತು ಇದಕ್ಕಿದ್ದಾಗಿ ಇಲ್ಲೆಲ್ಲ ಕ್ಯೂ ತುಂಬ್ಕೊಳ್ಳೋಂಥ ಗಾಯಗಳಾಗ್ಬಿಡ್ತು, ಶರೀರದೆಲ್ಲ ಕ್ಯೂ ತುಂಬ್ಕೊಳ್ಳೋಂಥ ಗಾಯಗಳು ಶುರುವಾಗ್ಬಿಡ್ತು. ಮುಖದಲ್ಲಿ ಒಂದೇ ಇಲ್ಲ, ಶರೀರದಲ್ಲಿ ಅರ್ಧ ಶರೀರಕ್ಕೆ ಮಾತ್ರ ಇದು ಆ ರೀತಿ ಭಂಗವನ್ನು ಮಾಡುವಂಥ ವಿದ್ಯೆ ಇದೆ ಈ ಮಾಟ ಮಂತ್ರದಲ್ಲಿ. ಆದ್ದರಿಂದ ಆ ಒಂದು ಅರ್ಧ ಶರೀರವನ್ನು ಮಾಟ ಮಂತ್ರಗಳಿಂದ ಮಾಡಿ ಶರೀರ ಭಿನ್ನ ಮಾಡಿದರೆ, ರೂಪ ಭಂಗ ಮಾಡಿದರೆ, ರೂಪವನ್ನು ಭಿನ್ನ ಮಾಡಿದರೆ, ಆ ತಂತ್ರವಿದ್ಯೆಗೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಜಗತ್ತಿನಲ್ಲಿ ಕಾಳಿ ತನ್ನದೇ ಆದಂಥ ಒಂದು ವಿಶೇಷವಾದ ಶಕ್ತಿಯನ್ನು ಹೊಂದಿ, ಶಕ್ತಿನ ಧಾರಣೆ ಮಾಡಿಕೊಂಡು ಭಕ್ತರನ್ನು ಕಾಪಾಡ್ತಿದ್ದಾರಂತೆ. ಆಕೆ ದಕ್ಷಿಣ ಕಾಳಿ ಅಂತ ಹೇಳ್ತಾರೆ. ದಕ್ಷಿಣ ಕಾಳಿ ಒಂದು ವಿಶೇಷತೆ ಏನಂದರೆ, ಆಕೆ ಬಹಳ ಸುಂದರವಾಗಿರುವಂಥ ಕಾಳಿ ಮಹಾ ಉಗ್ರ ಕಾಳಿ. ಆದರೆ ದಕ್ಷಿಣ ಕಾಳಿ ರೂಪದಲ್ಲೂ ಬಹಳ ಬ್ಯೂಟಿಫುಲ್ ಆಗಿರುವಂಥ ವಿಶೇಷವಾದಂಥ ಶಕ್ತಿ ದೇವತೆ ಈ ದಕ್ಷಿಣ ಕಾಳಿ. ಹಾಗಾದರೆ ದಕ್ಷಿಣ ಕಾಳಿ ಹೇಗೆ ಅವರು ಆರಾಧನೆ ಮಾಡೋದಕ್ಕೆ ಅಂತ ನಾನು ಮುಂದೆ ಹೋಗ್ತಾ ಹೋಗ್ತೀನಿ, ತಿಳಿಸ್ಕೊಡ್ತೀನಿ. ದಕ್ಷಿಣ ಕಾಳಿಯ ಸೌಂದರ್ಯ ಹೇಗೆ, ಆಕೆಯ ಆರಾಧನೆಯಾದರೂ ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಈಗ ಗುರುಜಿ. ದಕ್ಷಿಣ ಕಾಳಿ ಕೃಷ್ಣವರ್ಣೆ ಅಂತ, ಕಪ್ಪಾಗಿದ್ದರೂ ಕೂಡ ಭಾಳ ಬ್ಯೂಟಿಫುಲ್ ಆಗಿದ್ದಾರಂತೆ. ಆ ಒಂದು ದಕ್ಷಿಣ ಕಾಳಿ ವರ್ಣನೆಯನ್ನು ಕಾಳಿದಾಸರು ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಈ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ದಕ್ಷಿಣ ಕಾಳಿ ಬಗ್ಗೆ ವರ್ಣನೆ ನೋಡ್ತಾ ಇದ್ದರೆ ಜಗತ್ತಿನ ಅಂತಹ ಸುರಸುಂದರಿ ಇನ್ಯಾರೂ ಇಲ್ಲ ಅಂತ ಆ ಒಂದು ವ್ಯಾಖ್ಯಾನದಲ್ಲಿ ನಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಈ ದಕ್ಷಿಣ ಕಾಳಿಗೆ ಏನಕ್ಕೆ ಪೂಜೆ ಮಾಡಬೇಕು ಅಂತ ಕೇಳಿದಾಗ, ದಕ್ಷಿಣದಲ್ಲಿ ಈ ಕಾಳಿ ವಾಸ ಮಾಡ್ತಾರಂತೆ. ದಕ್ಷಿಣ ದಿಕ್ಕಿನಲ್ಲೇ ನೆಲೆ, ದಕ್ಷಿಣ ದಿಕ್ಕಿನಲ್ಲೇ ಊಟ ಮಾಡೋದು, ದಕ್ಷಿಣ ದಿಕ್ಕಿನಲ್ಲೇ ಮಲಗೋದು, ದಕ್ಷಿಣ ದಿಕ್ಕಿನಲ್ಲೇ ದರ್ಬಾರ್ ಮಾಡೋದು, ಹೀಗೆ ಸ್ಮಶಾನದಲ್ಲಿ ದಕ್ಷಿಣ ಭಾಗದಲ್ಲಿ ವಾಸ ಮಾಡುವಂಥ ಅಧಿದೇವತೆ ಈ ದಕ್ಷಿಣ ಕಾಳಿ. ಈಕೆ ದಕ್ಷಿಣದಲ್ಲಿ ಯಾಕೆ ವಾಸ ಮಾಡ್ತಾರೆ ಅಂದರೆ, ತನ್ನ ಸೌಂದರ್ಯವನ್ನು ಕಾಪಾಡಲಿಕ್ಕೋಸ್ಕರವಾಗಿ. ಹಾಗೆ ಆಕೆಯನ್ನು ಯಾರು ಆರಾಧನೆ ಮಾಡ್ತಾರೋ ಅಂಥವರ ಸೌಂದರ್ಯವನ್ನು ಕಾಪಾಡಲಿಕ್ಕೋಸ್ಕರವಾಗಿ ಈ ದಕ್ಷಿಣ ಕಾಳಿಯನ್ನು ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಕೆಲವೊಂದು ವಿಶೇಷವಾದ ಇನ್ನೊಂದು ಶಕ್ತಿ ಅಮ್ಮನವರಲ್ಲಿ ಏನಿದೆ ಅಂದರೆ, ಕೆಲವು ಅಂಗಡಿಗಳಿಗೆ ಜನ ಆಕರ್ಷಣೆ ಆಗಬಾರ್ದು ಅಂತ ಮಾಟ ಮಾಡಿಸ್ಬಿಡ್ತಾರೆ. ಅಂದರೆ ವ್ಯಾಪಾರನೇ ಆಗಬಾರ್ದು, ದೇವಾಲಯಗಳಿಗೆ ಜನ ಬರಬಾರ್ದು, ಅಂಗಡಿಗಳಿಗೆ ವ್ಯಾಪಾರ ಆಗುವಂಥ ಸ್ಥಳಗಳಿಗೆ ಜನ ಆಕರ್ಷಣೆ ಆಗಬಾರ್ದು, ಆಫೀಸ್ಗಳಿಗೆ ಜನ ಬರಬಾರ್ದು ಅಂತೇಳಿ ಜನ ಆಕರ್ಷಣೆಯನ್ನು ಸ್ತಂಭನ ಮಾಡಿಬಿಡ್ತಾರೆ. ಮತ್ತು ಈ ಸ್ತ್ರೀ ಪುರುಷರು ಇಬ್ಬರಲ್ಲೂ ಏನಾದ್ರು ವೈರತ್ವ ಬೆಳೆಸಬೇಕು ಅಂದರೆ ಈ ಒಂದು ಮಂತ್ರವಿದ್ಯೆಯಿಂದ ಅದನ್ನು ಪ್ರಯೋಗ ಮಾಡಿಬಿಟ್ರೆ ಗಂಡ ಹೆಂಡತಿ ಬೇರೆ ಮಾಡಿಬಿಡ್ಬೋದು. ಅದಕ್ಕೆ ಸ್ತ್ರೀಯರು ವಶೀಕರಣ, ಪುರುಷ ವಶೀಕರಣಕ್ಕೆ ಭಾಳಷ್ಟು ತಂತ್ರವಿದ್ಯೆಗಳಿವೆ.
ಈ ಮಾಟ ಮಂತ್ರ ಅನ್ನೋ ಸೈನ್ಸ್ನಲ್ಲಿ ಅದನ್ನೆಲ್ಲ ಶಮನ ಮಾಡುವಂಥ ಅದಿ ದೇವತೆ ಈ ದಕ್ಷಿಣ ಕಾಳಿ. ಆದ್ದರಿಂದ ಯಾರಿಗೆ ಪುರುಷ ಸ್ತ್ರೀ ಆಕರ್ಷಣೆ ಆಗೋದಿಲ್ವೋ, ಸ್ತ್ರೀ ಆಕರ್ಷಣೆ ಇರೋದಿಲ್ವೋ, ಅಥವಾ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಆ ಸ್ಥಳಕ್ಕೆ ಜನ ಆಕರ್ಷಣೆ, ಸ್ತ್ರೀ ಪುರುಷರ ಆಕರ್ಷಣೆ ಆಗದೇ ಅಲ್ಲಿ ಅಂತ ತಂತ್ರ ಪ್ರಯೋಗ ಮಾಡಿದರೆ, ದಕ್ಷಿಣ ಕಾಳಿಯನ್ನು ಪೂಜೆ ಮಾಡಿದ್ದೇ ಆದರೆ, ಜಪ ಮಾಡಿದ್ದೇ ಆದರೆ ಆ ಪ್ರಯೋಗ ನಾಶ ಆಗತ್ತೆ ಅಂತ ಈ ಕಾಳಿ ಉಪಾಸನಾ ತಂತ್ರಸಾರದಲ್ಲಿ, ಉಡ್ಡಿಯಾಳ ತಂತ್ರಸಾರದಲ್ಲಿ, ದಶಮಹಾವಿದ್ಯಾ ರಹಸ್ಯದಲ್ಲಿ ಈ 3 ಗ್ರಂಥಗಳಲ್ಲಿ ಬಹಳ ವಿಶೇಷವಾಗಿ ಈ ದಕ್ಷಿಣ ಕಾಳಿ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಒಂದು ಹುಡುಗ ಭಾಳ ಬ್ರಿಲಿಯಂಟು, ತುಂಬ ಚೆನ್ನಾಗಿ ಓದ್ತಿದ್ದ. ಅದೇ ಕಾಲೇಜಲ್ಲಿ ಒಂದು ಹುಡುಗಿ ಇದ್ಲು, ಅವಳು ತುಂಬ ಚೆನ್ನಾಗಿತ್ತು. ಆ ಕಾಲೇಜಿಗೆ ಅತಿ ಬ್ಯೂಟಿಫುಲ್ ಹುಡುಗಿ ಅಂದರೆ ಆ ಹುಡುಗಿ ಅಂತೆ. ಆದರೆ ಈ ಹುಡುಗ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ, ಆದರೆ ಆ ಹುಡುಗಿಗೆ ಇವನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಲ್ಲ. ಏಕೆಂದರೆ ತನ್ನ ತಾಯಿ ಸೋದರ ಮಾವನ್ನೇ ಮದುವೆ ಮಾಡ್ಕೋಬೇಕು ಅಂತ ಮನೇಲಿ ತೀರ್ಮಾನ ಮಾಡಿ ಎಂಗೇಜ್ಮೆಂಟ್ ಕೂಡ ಆಗಿತ್ತಂತೆ. ಆದರೆ ಈ ಹುಡುಗನಿಗೆ ಅದು ಗೊತ್ತಿಲ್ಲ. ಆದರೂ ಈ ಹುಡುಗ ಏನು ಮಾಡ್ದೆ, ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತೇಳಿ ಭಾಳ ಒತ್ತಾಯ ಮಾಡ್ತಿದ್ದ. ಒಂದು ದಿನ ಅವಕ್ಕೆ ರಿಜೆಕ್ಟ್ ಮಾಡ್ತಾಳೆ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ. ಆಗ ಒಂದು ಕೋಪ ಬಂದ್ಬಿಡ್ತಂತೆ. ನೀನು ಹೆಂಗೆ ಮದುವೆ ಮಾಡ್ಕೊಳ್ತೀಯ ನೋಡ್ತೀನಿ ನಿನ್ನ ಸೋದರ ಮಾವನ, ನೀನು ಹೇಗೆ ಇದ್ರೂ ನೀನು ಜೀವನ ಪೂರ್ತಿ ನೀನು ಹಿಂಗೆ ಉಳಿಬೇಕು, ಯಾರೂ ನೀನು ಮದುವೆ ಮಾಡ್ಕೋಬಾರ್ದು. ಈಗಲೂ ಲಾಸ್ಟ್ ಚಾನ್ಸ್ ಕೊಡ್ತೀನಿ, ನಾನು ಮದುವೆ ಮಾಡ್ಕೊತೀಯ ಅಲ್ವಾ ಹೇಳು, ಇಲ್ಲ ಅಂದರೆ ನೀನು ಯಾರೂ ಮದುವೆ ಮಾಡ್ಕೊಳ್ದಾಗ ನಾನು ಮಾಡಿಬಿಡ್ತೀನಿ ಅಂತ ಭಾಳ ಜೋರಾಗಿ ರೇಗಾಡದಂತೆ. ಈ ಹುಡುಗಿ ಅಷ್ಟು ಸೀರಿಯಸ್ ಆಗಲಿ, ಇವನು ಯಾವ ದೊಡ್ಡ ದೇವರ ಹಾಗೆ ಅಂತ. ಕೊನೆಗೆ ಅವನೇನು ಮಾಡಿದ್ಲು, ಅವನು ನೆಗ್ಲೆಕ್ಟ್ ಮಾಡಿಬಿಟ್ಲು. ಇವನೇನು ಮಾಡ್ದ, ಅವಳು ಚಿಂತಲೇ ಇದ್ದ, ನನ್ನ ಮದುವೆ ಆಗಿಲ್ವಲ್ಲ ಅಂತೇಳಿ. ಹೀಗೆ ಯಾರೋ ಒಬ್ರು ಕೇರಳದಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಆಗಿಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಈ ಹುಡುಗಿ ಫೋಟೋ ಮೊಬೈಲಲ್ಲಿ ತೊಗೊಂಡೋಗಿ ದೂರದಿಂದ ಆ ಮಂತ್ರವಾದಿ ಕೊಟ್ಟು ಆ ಹುಡುಗಿ ಕುಡಿದಂಥ ಜ್ಯೂಸ್ ಬಾಟ್ಲ್, ಯಾವುದೋ ಒಂದು ಮೆರೆಂಡನೋ ಫಾಂಟನೋ ಕುಡಿದು ಬಿಟ್ಟಿದ್ದ ಜ್ಯೂಸ್ ತೊಗೊಂಡೋಗಿ ಆತನನ್ನು ಕೊಟ್ಟು ಅದನ್ನೆಲ್ಲ ಮಂತ್ರಪ್ರಯೋಗ ಮಾಡಿಸಿ ಆ ಹುಡುಗಿ 1 ವಾರ 15 ದಿವಸ ಒಳಗೆ ಕಂಪ್ಲೀಟ್ ಶರೀರ ಪೂರ್ತಿ ಕಪ್ಪು ಬಣ್ಣ ಹಾಗೂ ಮಾಡಿಬಿಟ್ಟಿದ್ದಾರೆ. ಅದನ್ನು ಪತ್ತೆ ಹಚ್ಚಕ್ಕೆ ಆಗಲಿ ಯಾವ ರೀತಿ ಇದಾಗ್ತಿತ್ತು. ಯಾವ ಡೆರ್ಮಿಟಾಲಜಿಸ್ಟ್, ಸ್ಕಿನ್ ಸ್ಪೆಷಲಿಸ್ಟ್ ನೋಡಿದ್ರು ಕೂಡ ಅದನ್ನು ಯಾವ ಥರ ಬಂತು ಈ ಕಾಲ ಅಂತ ಪತ್ತೆ ಹಚ್ಚಕ್ಕೆ ಆಗಲಿಲ್ಲ. ಬಾಂಬೆಗೆಲ್ಲ ಹೋಗಿ ತೋರಿಸ್ಕೊಂಡ್ಬಂದರು, ಯಾವುದೋ ಬ್ಯೂಟಿ ಪಾರ್ಲರ್ ಅಂತೆ ಆದಂತೆ ಬ್ಯೂಟಿ ಕನ್ಸಲ್ಟೆಂಟ್ಸ್ ಅಂತೆಲ್ಲ ಹೋಗಿ ಬಂದರು ಕೂಡ ಆ ಹುಡುಗಿ ರೂಪ ಯಾಕೆ ಈ ರೀತಿ ಆಗ್ತಿದೆ ಅಂತ ಒಬ್ರಿಗೂ ಪತ್ತೆ ಹಚ್ಚಕ್ಕಾಗಲಿಲ್ಲ. ಆಮೇಲೆ ಪರಕಾಯ ಪ್ರವೇಶ ಮಾಡಿ ನೋಡಿದಾಗ ಈ ರೀತಿ ಒಂದು ಪಂಚರಂಗಿ ಪ್ರಯೋಗ ಮಾಡಿದರೆ ಅಂತ ಗೊತ್ತಾಯ್ತು. ಆಗ ಅದಕ್ಕೆ ದಕ್ಷಿಣ ಕಾಳಿ ಆರಾಧನೆ ಮಾಡಿದಾಗ ಆ ಕಪ್ಪಾಗಿದ್ದಂಥ ಬಣ್ಣ, ಅಂದರೆ ಶರೀರ ಚರ್ಮ ಹಾವಿನ ಪೊರೆ ಥರ ಬರ್ತಾ ಇದ್ದದ್ದು ಅದೆಲ್ಲ ಕಮ್ಮಿಯಾಗಿ ಸಾಧಾರಣವಾಗಿ, ಆದರೂ ಪ್ಯೂರ್ ಬ್ಯೂಟಿ ಬರೋಕ್ಕಾಗಲಿಲ್ಲ. ಸಾಧಾರಣವಾಗಿ ಇನ್ನೊಬ್ಬರು ಬಂದು ಮದುವೆ ಮಾಡ್ಕೊಳ್ಳೋಷ್ಟು ಲೆವೆಲ್ಗೆ ಆ ಸುಂದರತೆ, ಆ ಬ್ಯೂಟಿಯನ್ನು ಆ ದೇವಿ ದಕ್ಷಿಣ ಕಾಳಿ ಪ್ರಸಾದ ಮಾಡಿದ್ದಾರೆ ಆ ಹುಡುಗಿಗೆ. ಇದನ್ನು ನಾನಕ್ಕೆ ಹೇಳ್ತೀನಿ ಅಂದರೆ, ಇವತ್ತಿನ ಸಮಾಜದಲ್ಲಿ ನನಗಿಂತಲೂ ಚೆನ್ನಾಗಿರಬಾರ್ದು ಒಂದು ಸಂಕಟ, ಅಥವಾ ಅಂಥವ್ರು ನನಗೆ ದಕ್ಕಲಿಲ್ಲ ಅಂದಾಗ ಈ ಜನ ಈ ವಿದ್ಯೆನ ಪ್ರಯೋಗ ಮಾಡಿಬಿಡ್ತಾರೆ. ಆ ಥರದ್ದೇನಾದ್ರು ನಮ್ಮ ಜಾತಕದಲ್ಲಿ, ನಮ್ಮ ಗೋತ್ರದಲ್ಲಿ, ನಮ್ಮ ವಂಶದಲ್ಲಿ ಏನಾರು ಇದ್ದರೆ ತಕ್ಷಣ ನಾವೇನು ಮಾಡಬೇಕು, ಆ ಸ್ಕಿನ್ ಡಿಸೀಸು, ಮುಖ ಯಾವಾಗ ಕುರೂಪಕ್ಕೆ ಹೋಗ್ತಾ ಇದೆ, ಪಿಂಪಲ್ಸ್ ಆಗಿ ಕಪ್ಪಾಗಿ ಪ್ಯಾಚಸ್ ಎಲ್ಲ ಶುರುವಾಗುತ್ತೋ, ಮತ್ತು ಬಿಳಿ ಮಚ್ಚೆಗಳು ಅಂದರೆ ತೊನ್ನು ರೋಗ, ಆ ತೊನ್ನು ರೋಗನೂ ಕೂಡ ಕ್ಯೂರ್ ಮಾಡ್ತಾರೆ ಈ ದಕ್ಷಿಣ ಕಾಳಿ. ಅದರಿಂದ ಯಾವಾಗ ರೂಪ ಚೆನ್ನಾಗಿರುತ್ತೋ ಸ್ತ್ರೀ ಪುರುಷರು ವಶೀಕರಣ ಆಗ್ತಾರೆ, ಯಾವಾಗ ರೂಪ ಚೆನ್ನಾಗಿಲ್ವೋ ಸ್ತ್ರೀ ಪುರುಷರು ನಮ್ಮನ್ನು ವಶೀಕರಣ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅಂದರೆ ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ, ಗೌರವಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾಳಿದಾಸರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಳ ವಿಶೇಷವಾಗಿ ಈ ಒಂದು ದಕ್ಷಿಣ ಕಾಳಿ ಬಗ್ಗೆ ವರ್ಣನೆ ಮಾಡಿ ಆ ಒಂದು ಬ್ಯೂಟಿ, ಸುಂದರತೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಈ ಒಂದು ಮಂತ್ರ ಮುದ್ರೆಯನ್ನು ತಿಳಿಸಿದ್ದಾರೆ. ಈಗಿನ ಕಾಲದಲ್ಲಿ ಎಲ್ಲರೂ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, ನಾನು ಬ್ಯೂಟಿಫುಲ್ ಆಗಿರಬೇಕು ಅಂತ. ಆದರೆ ದಕ್ಷಿಣ ಕಾಳಿ ಆರಾಧನೆ ಮಾಡಿದ್ರೆ ಅವರು ಬೈ ಬರ್ತ್ ಏನು ಸುಂದರತೆ ಇತ್ತೋ, ಬ್ಯೂಟಿ ಇತ್ತೋ ಅದು 100ರಷ್ಟು ಹೆಚ್ಚಿಸ್ಕೊಡ್ತಾರಂತೆ, ಹುಡುಗರಿಗಾಗಲಿ ಹುಡುಗಿಗಾಗಲಿ. ಆ ಒಂದು ದೃಷ್ಟಿನಲ್ಲಿ ಈ ದಕ್ಷಿಣ ಕಾಳಿಯನ್ನು ನೆನಿಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಇನ್ನೊಂದು ವಿಶೇಷತೆ ಅಂದರೆ, ಅರ್ಧ ಶರೀರವನ್ನು ಪ್ಯಾರಾಲಿಸಿಸ್ ಮಾಡಬೇಕು ಅಂದರೆ ಪಾರ್ಶ್ವವಾಯುಗೆ ಅವ್ರನ್ನ ತಂದು ಕೂರಿಸ್ಬೇಕು ಅಂತ ಕೆಲವು ತಂತ್ರ ಪ್ರಯೋಗ ಮಾಡಿಬಿಟ್ರೆ, ಲಕ್ವ ಹೊಡಿಬೇಕು ಅಂತ ಏನಾದ್ರು ತಂತ್ರವನ್ನು ಪ್ರಯೋಗ ಮಾಡಿದರೆ ಅದು ನಿವಾರಣೆ ಮಾಡೋ ಅಧಿದೇವತೆ ಈ ದಕ್ಷಿಣ ಕಾಳಿ. ಅದರಿಂದ ಯಾವ ಸ್ಮಶಾನದಲ್ಲಿ ದಕ್ಷಿಣಾಭಿಮುಖವಾಗಿ ದಕ್ಷಿಣ ಕಾಳಿ ಇರ್ತಾರೋ, ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿರುವ ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡ್ತಾರೋ ಅಂಥವರಿಗೆ ರೂಪಭಂಗ ಪಂಚರಂಗಿ ಪ್ರಯೋಗ ಮಾಡಿದ್ರು ಕೂಡ ಅಂಟೋದಿಲ್ಲ, ತಾಗೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೋಸ್ಕರ ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ, ಅಥವಾ ವರ್ಷಕ್ಕೊಂದ್ಸಲ ದಕ್ಷಿಣ ಕಾಳಿನ ದರ್ಶನ ಮಾಡ್ತಿರಬೇಕು, ಇಲ್ಲ ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡಬೇಕು. ದಕ್ಷಿಣಾಮೂರ್ತಿ ಗುರುಗ್ರಹಕ್ಕೆ ಹೋಲಿಸಿದ್ದಾರೆ ಶಾಸ್ತ್ರದಲ್ಲಿ, ಜ್ಯೋತಿಷ ಶಾಸ್ತ್ರದಲ್ಲಿ. ಅದರಿಂದ ದಕ್ಷಿಣಾಮೂರ್ತಿಯೇ ನಮಃ, ಓಂ ದಕ್ಷಿಣಾಮೂರ್ತಿಯೇ ನಮಃ ಅಂತ ಹೇಳ್ತಿದ್ರೆ, ಪುರುಷರು ಸ್ತ್ರೀಯರಲ್ಲಿ ಸುಂದರತೆ, ಬ್ಯೂಟಿ, ಎಷ್ಟೇ ವರ್ಷ ವಯಸ್ಸಾದರೂ 100 ವರ್ಷ ಆದರೂ ಕೂಡ ಮುಖದಲ್ಲಿ ತೇಜಸ್ಸು, ವರ್ಚಸ್ಸು, ಓಜಸ್ಸು ಎಲ್ಲವೂ ಕೂಡ ಕಳ್ಕೊಳ್ಳೋದಿಲ್ವಂತೆ, ಅಷ್ಟು ಸುಂದರವಾಗಿಟ್ಟಿರ್ತಾರಂತೆ. ಆ ಒಂದು ಶಕ್ತಿ ಈ ದಕ್ಷಿಣಾಮೂರ್ತಿ ದಕ್ಷಿಣ ಕಾಳಿಯಲ್ಲಿ ಸಿಗುತ್ತೆ ಪೂಜೆ ಮಾಡಿದಾಗ, ಜಪ ಮಾಡಿದಾಗ, ಆರಾಧನೆ ಮಾಡಿದಾಗ ಅಂತ ನಮ್ಮ ಋಷಿ ಮುನಿಗಳು ತಮ್ಮ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ.
ಈ ಪಂಚರಂಗಿ ಪ್ರಯೋಗ ಹೇಗೆ ಮಾಡ್ತಾರೆ ಅಂತಂದರೆ, ವಿಶೇಷವಾಗಿ ನಾವು ತಿಂದಂಥ ಕುಡಿದಂಥ ಪಾನೀಯಗಳು, ಬೆವರು, ಮೂತ್ರ, ಜೊಲ್ಲನ್ನು ತೊಗೊಂಡೋಗಿ ಕೊಟ್ಬಿಟ್ರೆ ಸಾಕು, ಆ ರೂಪನೆಲ್ಲ ಹಾಳು ಮಾಡಿಬಿಡ್ತಾರೆ. ಯಾಕೆಂದರೆ ಆ ಕ್ಯೂ ಬರಬೇಕು, ಗಾಯಗಳಾಗ್ಬಿಟ್ಟು ಆ ದ್ರವ ರೂಪದಲ್ಲಿ ಶರೀರದಿಂದ ಹೊರಗೆ ಬರಬೇಕು. ನಮ್ಮ ಮೂತ್ರ, ಎಂಜಿಲು, ಗೊಣ್ಣೆ, ಕಣ್ಣೀರು, ಸ್ವೆಟ್, ಬೆವರು ಇದನ್ನೆಲ್ಲ ತೊಗೊಂಡು ಉಪಯೋಗಿಸ್ಬಿಟ್ಟು ಅದಕ್ಕೆ ಪ್ರಯೋಗ ಮಾಡ್ತಾರೆ. ಪಂಚ ಅಂದರೆ 5, ಈ 5 ಈ ವೆರೈಟಿಯನ್ನೆಲ್ಲ ಮಿಕ್ಸ್ ಮಾಡಿ ಆ ಬೊಂಬೆಗೆ ಆವಾಹನೆ ಮಾಡಿ ಅದ್ರ ಮೇಲೆ ಕೆಲವೊಂದು ಧನ್ವಂತರಿಗಳನ್ನು ಪ್ರಯೋಗ ಮಾಡ್ತಾರೆ, ಉಪಯೋಗಿಸಿ ಅವಾಗ ಮಾಡಿದಾಗ ನಮಗೆ ಇಲ್ಲೆಲ್ಲ ಚರ್ಮ ವ್ಯಾಧಿ ರೋಗ ಶುರುವಾಗುತ್ತೆ. ಅದನ್ನು ಸ್ಕಿನ್ ಡಿಸೀಸ್ ಯಾರಿಗಿದೆಯೋ ಅಂಥವರು ಈ ದಕ್ಷಿಣ ಕಾಳಿನ ಪೂಜೆ ಮಾಡಿದ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅಂತ ಜ್ಯೋತಿಷ ಶಾಸ್ತ್ರ ಕೂಡ ಉಲ್ಲೇಖನ ಇದೆ. ಅದರಿಂದ ಮಠ ಮಧ್ಯಾಹ್ನ ಈ ದಕ್ಷಿಣ ಕಾಳಿನ ಜಪ ಮಾಡಬೇಕು. ಮಹಾಕಾಳಿ ಸರ್ವರೋಗಕ್ಕೂ ಸರ್ವಬಾಧೆಗೂ ಆದರೆ ಭದ್ರಕಾಳಿ ವಿಶೇಷವಾಗಿ ಈ ಹಲವಾರು ತಂತ್ರಪ್ರಯೋಗ ಮಾಡಿ ನದಿಗಳಲ್ಲಿ, ನೀರುಗಳಲ್ಲಿ ಅಥವಾ ಕೆರೆ ಬಾವಿಗಳಲ್ಲಿ ಏನಾದರೂ ಪ್ರಯೋಗ ಮಾಡೋದನ್ನು ಬಿಟ್ಟಿದ್ರೆ ಅಥವಾ ಹೂತಾಕಿದರೆ ಅದನ್ನೆಲ್ಲ ನಿವಾರಣೆ ಮಾಡೋಕ್ಕೆ ಭದ್ರಕಾಳಿ ಆದರೆ ರೂಪ ಬಂಧಕ್ಕೆ ಅಥವಾ ಪಂಚರಂಗಿ ಪ್ರಯೋಗಕ್ಕೆ ಈ ದಕ್ಷಿಣ ಕಾಳಿನ ಪೂಜೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತದೆ. ಕಾಲರ್ ಒಬ್ರು ಲೈನ್ನಲ್ಲಿ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರು ತಿಳಿಸಿ. ನಾನು ಸುಪ್ರಿಯಾ ಅಂತ, ನಾನು ಯುರೋಪ್ ಆಮ್ಸ್ಟರ್ಡ್ಯಾಮ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಖಂಡಿತ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ನಾನು ಮಾಡ್ತಾ ಇದ್ದೀರಿ? ನಾವು ಯುರೋಪ್ ಆಮ್ಸ್ಟರ್ಡ್ಯಾಮ್ ಇಂದ ಕರೆ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ನಾವು ನೋಡ್ತೀವಿ ಮಿಸ್ ಅಂತೀರಾ. ನನ್ ತುಂಬಾ ಚೆನ್ನಾಗಿ ಕೂದ್ಲಿತ್ತು ಗುರುಜಿ. ನಮ್ಮ ಅಕ್ಕನ ಮದ್ವೆ ಹೋದ್ಮೇಲಿಂದ ತುಂಬಾ ಕೂದ್ಲು ಉದುರುತ್ತೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೆಂಗಿತ್ತು ಕೂದ್ಲು ಅಂದ್ರೆ ಒಳ್ಳೆ ಅಷ್ಟು ದಪ್ಪ, ಅಷ್ಟು ಚೆನ್ನಾಗಿತ್ತು. ಅವ್ರ ಮದ್ವೆಗೆ ಹೋಗುದ್ ಬಂದ್ಮೇಲಿಂದ ದೃಷ್ಟಿ ಆಯ್ತು ಏನಾಯ್ತೋ ಗೊತ್ತಿಲ್ಲ, ತುಂಬಾ ಹೇರ್ ಫಾಲ್ ಆಗುತ್ತೆ. ಎಲ್ಲಾ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ತಗೊಂಡೆ, ಆಯುರ್ವೇದಿಕ್ ಮೆಡಿಸಿನ್ ತಗೊಂಡೆ, ಏನೂ ಯೂಸ್ ಇಲ್ಲ. ಡ್ಯಾಂಡ್ರಫ್ ಇದೆ. ಏನ್ ಮಾಡ್ಬೇಕು, ನೀವೇ ಪರಿಹಾರ ಹೇಳಿ ಗುರುಗಳೇ. ಯುರೋಪಲ್ಲಿ ಅದು ಆಮ್ಸ್ಟರ್ಡಮ್ಸಲ್ಲಿ ಭಾಳ ಮೆಡಿಕಲ್ ಸೈನ್ಸು ತುಂಬ ಅಡ್ವಾನ್ಸ್ ಆಗಿದೆ. ಅಲ್ಲಿ ಯಾವುದು ಮೆಡಿಸಿನ್ಸು ಅಥವಾ ಯಾವುದು ರೆಕಮೆಂಡ್ ಮಾಡಿಲ್ಲ ಡಾಕ್ಟರ್ ಅದಕ್ಕೆಲ್ಲ? ಇಲ್ಲ ಗುರುಗಳೇ. ಓಕೆ, ಭಾಳ ಸಂತೋಷ. ಆದರೆ ನಾನು ನಿಮಗೊಂದು ವಿಶೇಷವಾದಂಥ ಒಂದು ಥೆರಪಿ ಹೇಳ್ಕೊಡ್ತೀನಿ. ಈ ಮೆಂತ್ಯ ಸೊಪ್ಪು ಗೊತ್ತಲ್ಲ ನಿಮಗೆ? ಮೆಂತ್ಯ ಸೊಪ್ಪು ಗೊತ್ತು ಗುರುಗಳೇ. ಅದನ್ನು ಈ ಟೆಂಡರ್ ಕೋಕೋನೆಟ್ ಅಂದರೆ ಎಳ್ನೀರನ್ನ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಗೊಂಡು ರಸ ತೊಗೊಂಡ್ಬಿಟ್ಟು ಒಂದು ಎಳ್ನೀರಿಗೆ ಚೆನ್ನಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಡಿ. ಆ ಮೆಂತ್ಯ ಸೊಪ್ಪು ರಸನ ಮತ್ತು ಎಳ್ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ನೆನೆಸಿ ಅದನ್ನು. ಅದು ಆಗ ಕೆಮಿಕಲ್ ರಿಯಾಕ್ಷನ್ ಡೆವಲಪ್ ಆಗುತ್ತೆ. ಮೆಂತ್ಯ ರಸ, ಈ ಎಳೆನೀರು ಎರಡು ಸೇರಿಕೊಂಡಾಗ ಏನಾಗುತ್ತೆ, ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಒಂದು ಅರ್ಧ ಗಂಟೆ ಬಿಟ್ಟ ನಂತರ ಚೆನ್ನಾಗಿ ತಲೆಗೆ ಹಚ್ಚಿ ಒಂದು 2 ಗಂಟೆ ಟೈಮ್ ನೆನೆಸಿದೆ. ಅದನ್ನು ನೆನೆಸ್ಬಿಟ್ಟು ಒಂದು 2.5 hours ಆದಮೇಲೆ ನೀವು ಸ್ನಾನ ಮಾಡಿ. ವಾರಕ್ಕೆ 2-3 ಸಲ ಈ ಥರ ಮಾಡಿ ನೋಡಿ. ನೀವು ಎಷ್ಟೇ ಬಲವಂತಾಗಿ ಎಳೆದು ಕೂಡ ಕೂದಲು ಉದುರೋದಿಲ್ಲ. ಅಷ್ಟು ಚೆನ್ನಾಗಿ ಕೂದಲು ದೃಢಕಾಯವಾಗಿ ಏರ್ ಫಾಲಿಂಗ್ ಕಮ್ಮಿ ಆಗುತ್ತೆ, ತಲೆ ಒಟ್ಟಿದ್ದು ಕೂಡ ಹೊರಟೋಗುತ್ತೆ. ಇದ್ರದ್ದು ಒಂದು ಪ್ಲ್ಯಾಂಟ್ ಥೆರಪಿ ಅಂತ ಹೇಳ್ತಾರೆ. ಇನ್ನೊಂದು ನಿಮಗೆ ನಾನು ಕಾರ್ಯಕ್ರಮ ನೀವು ಮುಂಚೆ ನೋಡಿದ್ರೇನೋ ಅನಿಸುತ್ತೆ ನೋಡಿ. ನಮ್ಮ ಎಲ್ಲ ಬೆರಳುಗಳನ್ನು ಅಂದರೆ ಕಿರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ತೋರು ಬೆರಳೆಲ್ಲ ಈ ಹಾವಿನ ಹೆಡೆ ಥರ ಮಾಡ್ಕೋಬೇಕು. ಹಾವಿನ ಹೆಡೆ ಥರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸರ್ಪಶಿರ ಅಂತಾರೆ. ಮಾಡಿಬಿಟ್ಟು ಹೀಗೆ ಸ್ಕಿನ್ ಟು ಸ್ಕಿನ್ ಟಚ್ ಮಾಡ್ತಾ ಇರಬೇಕು. ಉಗುರು ಟಚ್ ಆಗಬಾರ್ದು, ಒಂದು ಉಗುರಿಗೂ ಇನ್ನೊಂದು ಉಗುರು ಟಚ್ ಆಗಬಾರ್ದು. ಸ್ಕಿನ್ ಟು ಸ್ಕಿನ್ ಟಚ್ ಮಾಡ್ತಾ ಈ ರೀತಿ ಘರ್ಷಣೆ ಮಾಡೋದು. ಘರ್ಷಣೆಗೆ ಮಸಾಜ್ ಮಾಡಿದ್ರೆ ನಮಗೆ ಏರ್ ಫಾಲಿಂಗ್ ಕೂಡ ಕಮ್ಮಿ ಆಗುತ್ತೆ. ತಲೆದು ಬಿಳಿ ಕೂದಲು ಕೂಡ ಬಿಳಿಪಾಗೋಕ್ಕೆ ಬಿಡೋದಿಲ್ಲ. ಯಾವ ಕೂದಲು ಬಿಳಿಯಾಗಿದೆಯೋ ಆ ಕೂದಲು ಸಾಧಾರಣ ಹೋಗ್ತಾ ಕಪ್ಪಾಗುತ್ತೆ. ಕಪ್ಪಾಗಿರೋ ಕೂದಲು ಬಿಳಿ ಆಗೋಕ್ಕಾಗೋದಿಲ್ಲ. ಈ ರೀತಿ ಮಾಡುವಾಗ ನಿಮಗೆ ಏರ್ ಫಾಲಿಂಗು ಆಗಲ್ಲ ಮತ್ತು ಸಕಾಲಕ್ಕೆ ಕೂದಲು ಬೆಳಗಾಗೋದಿಲ್ಲ. ಇದಕ್ಕೆ ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ ಅಂತ ಜಪ ಮಾಡ್ತಾಯಿದ್ರೆ ನಿಮಗೆ ಏರ್ ಫಾಲಿಂಗು ಕೂಡ. ಇದು ಮುದ್ರಾ ಥೆರಪಿ ಜೊತೆಗೆ ಮುದ್ರೆ ಜೊತೆಗೆ ಮಂತ್ರ ಥೆರಪಿ. ಓಂ ಕೇಶವಾಯ ನಮಃ ಮಾಡಬೇಕು. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ ರೀ. ನಾನು ಮಾದೇವಿ ಅವರೇ, ನಾನು ಉಮಾ ಅಂತ ಬಳ್ಳಾರಿಯಿಂದ. ಸರಿ ಉಮಾ ಅವರೇ, ಯಾರ ಬಗ್ಗೆ ಮಾತಾಡಬೇಕಿತ್ತು? ನನ್ನ ಬಗ್ಗೆ ರೀ. ಗುರುಜಿ ಅವರಿದ್ದಾರೆ ಅಮ್ಮ, ಮಾತಾಡಿ ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ. ಹೇಳಿ.
ನಮ್ಗೆ ತುಂಬಾ ದಿನದಿಂದ ಮಕ್ಕಳಾಗಿಲ್ಲ. ನನ್ನ ವಯಸ್ಸೀಗ 38-39 ಇದೆ. ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಇದೆ ಅಂತಾನು ಹೇಳಿದ್ದಾರೆ. ಆಮೇಲೆ ಒಂದು 4-5 ಮಂತ್ಸ್ ಬ್ಯಾಕ್ ಕನ್ಸೀವ್ ಆಗಿತ್ತು. ಆದ್ಮೇಲೆ ಕೂಡ ಬ್ಲೀಡಿಂಗ್ ಆಗ್ತಾ ಇತ್ತು. 15 ಡೇಸ್ ತನಕ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇತ್ತು. ಈಗ ಆಮೇಲೆ ಇನ್ನೊಂದ್ಸರಿನು ಕನ್ಸೀವ್ ಆದಾಗೂ ಬ್ಲೀಡಿಂಗ್ ಆಗ್ತಾ ಇತ್ತು. ಅದಕ್ಕೆ ಏನ್ ತೊಂದರೆ ಇರ್ಬೋದು? ಅದಕ್ಕೆ ಮಂತ್ರ ಮುದ್ರೆ ಏನಾದ್ರು ಗೊತ್ತಾಗುತ್ತೆ ರೀ? ನೀವು ಮಾರ್ನಿಂಗ್ ಮಂತ್ರ ಡೈಲಿ ನೋಡ್ತಾ ಇದ್ದೀರಾ? ಹೌದ್ರಿ, ನೋಡ್ತಾ ಇದೀನ್ರಿ. ಅದೇ ನೀವು ಕಾರಂಜ ನರಸಿಂಹ ಮುದ್ರೆ ಹೇಳಿದಿರಿ, ಅದನ್ನೇ ಮಾಡ್ತಾ ಇದ್ದೀನಿ. ಆದ್ರೆ ಮೊದಲು ಗೊತ್ತಿದ್ದಿಲ್ಲ, ಇತ್ತೀಚಿಗೆ ಮಾಡ್ತಾ ಇದ್ದೀನಿ ಅದನ್ನ. ಬಹಳ ಸಂತೋಷ, ಗುಡ್. ಈ ಕಾರಂಜ ನರಸಿಂಹ ನಿಮ್ಗೆ ಗರ್ಭಧಾರಣೆ ಆಗ್ತಿದೆ, ಅಲ್ಲಿಗೆ ನಿಮ್ಗೆ ಸಂತಾನ ಪಡೆಯೋ ಯೋಗ ಇದೆ ಅಂತ ಆಯ್ತು. ಅದರಿಂದ ಈ ನಿಮ್ಗೆ ಗಾಬರಿ ಆಗೋದು ಬೇಕಾಗಿಲ್ಲ. ಬಹುಶಃ ಈ ಗರ್ಭಕೋಶದಲ್ಲಿ ಪೆರಿಮೆಟ್ರಿಮ್ ಅಂತ ಒಂದು ಲೇಯರ್ ಇದೆ. ಆ ಲೇಯರ್ನಲ್ಲಿ ಸ್ಟ್ಯಾಮಿನಾ ಅಂದರೆ ಅದಕ್ಕೊಂದು ಸ್ಟ್ರೆಂತ್ ಬರಬೇಕು. ಆ ಸ್ಟ್ರೆಂತ್ ಬಂದಾಗ ನಾವು ಆ ಪಿಂಡ ಅಂದರೆ ಗರ್ಭ ಧರಿಸಿದಾಗ ಅದನ್ನು ಸಪೋರ್ಟ್ ಮಾಡ್ಕೊಳ್ಳೋಂಥ ಸಾಮರ್ಥ್ಯತೆ ಇದ್ದರೆ ಅದು ಅಬೋರ್ಷನ್ ಆಗೋದಿಲ್ಲ. ಅದರಿಂದ ಈ ಪೆರಿಮೆಟ್ರಿಮ್, ಎಂಡೋಮೆಟ್ರಿಮ್ ಮತ್ತು ಮಯೋಮೆಟ್ರಿಮ್ 3 ಲೇಯರ್ಸ್ನ ಗರ್ಭಕೋಶದಲ್ಲಿ ಕಾಪಾಡಬೇಕು ಅಂದರೆ ಈ ಕಾರಂಜ ನರಸಿಂಹರ ಮುದ್ರೆಯನ್ನು ಮಾಡಬೇಕು. ನೋಡಿ, ಈ ರೀತಿ ಈಗ ಮಾಡ್ತಾ ಇದ್ದೀನಿ ಗುರುಜಿ. ಎಷ್ಟು ದಿನದಲ್ಲಿ ಅದು ಚೆನ್ನಾಗಾಗುತ್ತೆ ಲೇಯರ್ಗಳು? ನೀವು ಎಷ್ಟು ದಿನ, ನೀವು ಕಡೆ ಪಕ್ಷ 21 ದಿವಸ ನೀವು ಮಾಡಬೇಕು ಈ ಕಾರಂಜ ನರಸಿಂಹ ಮುದ್ರೆ. ಈ ಕಾರಂಜ ನರಸಿಂಹ ಮುದ್ರೆ ದಿನನಿತ್ಯ ಬೆಳಗ್ಗೆ ಸಂಜೆ ನೀವು ದ್ವಿಕಾಲ ಅಥವಾ ತ್ರಿಕಾಲ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ನೀವು 20-20 ನಿಮಿಷ ನೀವು ಮಾಡಿದ್ದೇ ಆದರೆ ಪೆರಿಮೆಟ್ರಿಮ್, ಎಂಡೋಮೆಟ್ರಿಮ್, ಮಯೋಮೆಟ್ರಿ ಆ 3 ಲೇಯರ್ಸು ಗರ್ಭಕೋಶದಲ್ಲಿ ಸ್ಟ್ರೆಂತ್ ಆಗಿ ನೀವು ಇವನಿಗೆ ಅಕಸ್ಮಾತ್ ಬಿದ್ದರೂ ಅಥವಾ ಕಾಲಲ್ಲಿ ಯಾರು ಒದ್ದರು ಅಥವಾ ಭಾರವಾದ ವಸ್ತು ಗರ್ಭಕೋಶ ಬಿದ್ದರೂ ಕೂಡ ಅಬಾರ್ಷನ್ ಆಗೋದಿಲ್ಲ. ಎಷ್ಟೋ ಜನಕ್ಕೆ ಆ ಒಂದು ಶಕ್ತಿ ಬಂದಿದೆ ಕಾರಂಜ ನರಸಿಂಹದಿಂದ. ಅದರಿಂದ ಈ ಗರ್ಭ ನಿವಾರಕ ಮುದ್ರಾ ಅಂತಾನೆ ಕರೀತಾರೆ ಈ ಕಾರಂಜ ನರಸಿಂಹನಿಗೆ. ಈ ಮುದ್ರೆನ ಬಾಡಿ ತುಂಬಾ ಹೀಟ್ ಇರುತ್ತೆ, ಅದರಿಂದ ಏನಾದ್ರೂ ಬಾಡಿ ಹೀಟ್ ಅದು ದೊಡ್ಡ ಕಾರಣ ಅಲ್ಲ. ಇದು ಕೆಲವು ಟೈಮ್ ಸರ್ಪದೋಷ ಇದ್ರೂ ಕೂಡ ಸಂತಾನಹೀನತೆಗೆ ಆಗತ್ತೆ. ಆದರೆ ಗರ್ಭಧಾರಣೆ ಆಗ್ತಿದೆ, ಗರ್ಭ ನಿಲ್ತಾ ಇಲ್ಲ. ಅದರಿಂದ ಈ ಸರ್ವಿಕ್ಸ್ ಅಂತ ಗರ್ಭಕೋಶ ಇನ್ನೊಂದು ಮಾಂಸದ ಮುದ್ದೆ ಮೇಲೆ ಕೂತಿರುತ್ತೆ ಈ ರೀತಿ, ಆ ಸಣ್ಣ ಪೀಸ್ ಮಾಂಸದ ಮೇಲೆ, ಅದು ಸರ್ವಿಕ್ಸ್ ಅಂತಾರೆ. ಆ ಸರ್ವಿಕ್ಸು ಗರ್ಭಕೋಶ ಇವೆರಡು ಸ್ಟ್ರಾಂಗ್ ಆಗಿಬಿಟ್ರೆ ಎಂಥ ಪ್ರಾಬ್ಲಮ್ ಇದ್ರೂ ಕೂಡ ಅದು ತಡೆದು ಅಂದರೆ ಗರ್ಭಿಣಿ 3 ತಿಂಗಳು ದಾಟ್ರೆ ಸಾಕು, 3ನೇ ತಿಂಗಳು 4 ತಿಂಗಳು ಆಗಿಬಿಟ್ರೆ ಸಾಕು, ಖಂಡಿತವಾಗಿ ಆ ಮಗುಗೆ ಒಳ್ಳೆ ಪ್ರೊಟೆಕ್ಟ್ ಆಗಿ ನೀವು ಮಗುಗೆ ಡೆಲಿವರಿ ಮಾಡ್ಬೋದು. ಅದರಿಂದ ಗಾಬರಿ ಆಗೋದು ಬೇಕಾಗಿಲ್ಲ. ಇದ್ರ ಜೊತೆಗೆ ನೀವು ಸುಬ್ರಹ್ಮಣ್ಯನ ಪೂಜೆ ಮಾಡಿ. ದಕ್ಷಿಣ ಕಾಳಿ ಮಂತ್ರ ಹಾಗೂ ಮುದ್ರೆ ಹೇಗೆ, ಇದನ್ನ ನಾವು ಯಾವ ರೀತಿ ಪ್ರಯೋಗ ಮಾಡಬೇಕು, ಇವೆಲ್ಲದರ ಬಗ್ಗೆ ಮಾಹಿತಿ ನಿಮಗಾಗಿ. ಗುರುಜಿ, ಯಾರಿಗೆ ರೂಪಭಂಗ ಆಗಲಿ ಅಂತ ಮಂತ್ರತಂತ್ರ ಮಾಡಿದರೆ, ಅರ್ಧ ಶರೀರ ಲಕ್ವ ಹೊಡಿಲಿ ಅಂತ ಏನಾದ್ರು ಮಾಟ ಮಾಡಿಸಿದ್ರೆ, ಆ ಥರದಲ್ಲಿ ಏನಾದ್ರು ನರಳುತ್ತಾ ಇದ್ದಂಥ ಜನಗಳಿಗೆ ಇವತ್ತು ನಾ ತೋರಿಸುವಂಥ ಒಂದು ವಿಶೇಷವಾದಂಥ ಮುದ್ರೆ ದಕ್ಷಿಣ ಕಾಳಿ ಮುದ್ರೆ. ಅದಕ್ಕೊಂದು ಮಂತ್ರ ಇದೆ. ಒಂದು ಮುದ್ರೆಯನ್ನು ಧಾರಣೆ ಮಾಡಿ ಅದಕ್ಕೆ ದೇವಿಯನ್ನು ಆವಾಹನೆ ಮಾಡಿ, ಆ ಮುದ್ರೆ ದೇವಿಯನ್ನು ಆವಾಹನೆ ಮಾಡಿದಂಥ ಆ ದೇವಿನ ಮಂತ್ರ ಮುಖೇನ ಅರ್ಚನೆ ಮಾಡಿದ್ರೆ ನಮಗೆ ಮಾಡಿದಂಥ ತಂತ್ರ ಮಾಟ ಬಾಣಾಮತಿ ಪ್ರಯೋಗಗಳು ನಾಶ ಆಗತ್ತೆ ಅಂತೇಳಿ ಈ ಕಾಳಿದಾಸನ ಜ್ಯೋತಿಷ ಸಂಹಿತೆಯಲ್ಲಿ ಹೇಳ್ತಾರೆ. ಈ ಮುದ್ರೆ ಮಾಡಿದ್ರೆ ಒಂದು ವಿಶೇಷತೆ ಏನಪ್ಪ ಅಂದರೆ, ಚಕ್ರಗಳಲ್ಲಿ ಹೇಗೆ ನಾವು ತ್ರಿಕೋನ, ಷಟ್ಕೋನ ಮತ್ತು ಚೌಕಾಕಾರಗಳ ಒಂದು ಜಾಮಿಟ್ರಿ ರೇಖಾಗಣಿತವನ್ನು ನಾವು ನೋಡ್ತೀವೋ, ಆ ರೇಖಾಕೃತಿಗಳನ್ನು ನೋಡ್ತೀವೋ, ಹಾಗೆ ಮುದ್ರೆ ಮಾಡಿದಾಗಲೂ ಕೂಡ ಅದರಲ್ಲಿ ನಮಗೆ ಷಟ್ಕೋನ, ತ್ರಿಕೋನಗಳು ಬರುತ್ತೆ. ಆ ಷಟ್ಕೋನ, ತ್ರಿಕೋನಗಳಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಮಂತ್ರವನ್ನು, ತಂತ್ರಸಾರದ ಹೇಳಿರೋ ಮಂತ್ರವನ್ನು ಹೇಳ್ತಾ ಅರ್ಚನೆ ಮಾಡಿದ್ದೇ ಆದರೆ ಸಾಯೋವರೆಗೂ ಕೂಡ ರೂಪಭಂಗ, ದೇಹಭಂಗ ಆಗೋದಿಲ್ಲ. ದೇಹಭಂಗ ಅಂದರೆ ಲಕ್ವ ಆಗೋದಿಲ್ಲ, ಯಾವುದೇ ರೀತಿ ನ್ಯೂನ್ಯತೆ ಆಗೋದಿಲ್ಲ ಅಂಥೇಳಿ ಈ ದಕ್ಷಿಣ ಕಾಳಿಲಿ ಉಪಾಸನ ಪದ್ಧತಿಯಲ್ಲಿ ಹೇಳಿದ್ದಾರೆ. ಈ ದಶಮಹಾವಿದ್ಯಾ ರಹಸ್ಯದಲ್ಲಿ ಭಾಳ ವಿಶೇಷವಾಗಿ ರಹಸ್ಯ ಮಂತ್ರವನ್ನು ಈ ದಕ್ಷಿಣ ಕಾಳಿಗೆ ಕ್ರೀಮ್ ಅನ್ನೋ ಮಂತ್ರದಿಂದ ಅರ್ಚನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಆ ಮುದ್ರೆ ಹೇಗಿದೆಪ್ಪ ಅಂದರೆ ನೋಡಿ, ನಮ್ಮ 2 ಹಸ್ತದ ಬೆರಳುಗಳಲ್ಲಿ ಅಗ್ನಿತತ್ವ ಶುಕ್ರ ಗ್ರಹ, ಈ ತಂಬು, ಇದಕ್ಕೆ ಅಗ್ನಿ ತತ್ವ ಇರುವಂಥ ಹೆಬ್ಬೆಟ್ಟು, ಇದಕ್ಕೆ ಅಧಿಪತಿ ಶುಕ್ರ ಗ್ರಹ. ಈ ಶುಕ್ರನ ಟಚ್ ಮಾಡಬೇಕು ಹೀಗೆ. ಇದ್ರ ಮೇಲೆ ಜಲತತ್ವ ಬುಧ ಗ್ರಹ, ಈ ಬುಧ ಗ್ರಹನ ಟಚ್ ಮಾಡಬೇಕು ಈ ರೀತಿ. ಅಗ್ನಿ ತತ್ವದ ಮೇಲೆ ಜಲತತ್ವವನ್ನಿಟ್ಟಾಗ ಉರಿಯೋ ಬೆಂಕಿ ಮೇಲೆ ನೀರು ಚೆಲ್ಲಿದ್ರೆ ಏನಾಗುತ್ತೆ ಹೇಳಿ, ಆ ಬೆಂಕಿ ಆಫ್ ಆಗಿಬಿಡುತ್ತೆ.
ಅಂದರೆ ನಂದು ಹೋಗುತ್ತೆ. ಆದ್ದರಿಂದ ಈ ಹೆಬ್ಬೆಟ್ ಮೇಲೆ ಜಲತತ್ವವನ್ನು ಇಟ್ಟಾಗ ಮತ್ತು ಅವೆರಡನ್ನೂ ಒಂದಕ್ಕೊಂದು ಟಚ್ ಮಾಡಿದ್ರೆ, ಈ ರೀತಿ ಒಂದಕ್ಕೊಂದು ಟಚ್ ಮಾಡಬೇಕು ನೋಡಿ. ಈ ರೀತಿ ಟಚ್ ಮಾಡಿದ್ರೆ ಒಳಗಡೆ ಒಂದು ರೇಖಾಕೃತಿ ಉತ್ಪತ್ತಿ ಆಗುತ್ತೆ. ಆ ಕಿರುಬೆರಳು ಮತ್ತು ಹೆಬ್ಬೆಟ್ ಮೇಲೆ ಒಂದು ಸಂಧಿ ಒಳಗೆ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ, ಸಣ್ಣ ಸಂಧಿನಲ್ಲಿ ಒಂದು ಆಕೃತಿ ಇದೇ ಚಕ್ರ. ಹಾಗೆ ಸೂರ್ಯಗ್ರಹವನ್ನು ಭೂತತ್ವವನ್ನು ಒಂದಕ್ಕೊಂದು ಟಚ್ ಮಾಡಬೇಕು. ಅಂದರೆ ಉಂಗುರದ ಬೆರಳನ್ನು ಟಚ್ ಮಾಡೋದು, ಸ್ಕಿನ್ ಟು ಸ್ಕಿನ್, ಚರ್ಮಕ್ಕೆ ಚರ್ಮ ಟಚ್ ಮಾಡಿದಾಗ ಈಗ ಒಂದು ರೇಖಾಕೃತಿ, ಒಂದು ಟ್ರ್ಯಾಂಗಲ್ ಬಂತು ನೋಡಿ. ಈ ಹೆಬ್ಬೆಟ್ಟು ಕಿರುಬೆರಳು ಒಂದು ಫ್ಲ್ಯಾಟ್ ಆಗಿದೆ, ಈ ಉಂಗುರದ ಬೆರಳು ಒಂದು ಟಚ್ ಆದಾಗ ಒಂದು ತ್ರಿಕೋನ ಆಯ್ತು ಇದಕ್ಕೆ. ಇನ್ನು ಉಳಿದ ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳು ಸ್ಟ್ರೈಟ್ ಆಗಿದೆ. ಹೆಬ್ಬೆಟ್ ಮೇಲೆ ಕಿರುಬೆರಳನ್ನು ಟಚ್ ಮಾಡಿದಾಗ ಆ ಹೆಬ್ಬೆಟ್ಟು ಕಿರುಬೆರಳು ಸಂಧಿ ಜಾಗದಲ್ಲಿ ಸಂಗಮ ಸ್ಥಳ ಒಂದು ಸಣ್ಣ ರೇಖಾಕೃತಿ ಇದೆ, ಷಟ್ಕೋನ. ಹಾಗೆ ತ್ರಿಕೋನ ಒಂದು ಬಂದಿದೆ ನೋಡಿ. ಈ ಕಿರುಬೆರಳಿಂದ ಉಂಗುರದ ಬೆರಳನ್ನು ಜೋಡಿಸಿದಾಗ ಒಂದು ತ್ರಿಕೋನ. ಈ ಎರಡು ಚಕ್ರಗಳ ಸಂಯೋಗವೇ ದಕ್ಷಿಣ ಕಾಳಿ ಮುದ್ರಾ ಅಂಥೇಳಿ. ಹೀಗೆ ಈ ಮುದ್ರೆಯನ್ನು ಧಾರಣೆ ಮಾಡಿಬಿಟ್ಟು ಈ ಮುದ್ರೆಯನ್ನು ಮನಸ್ಸಲ್ಲಿ ನೆನೆಸ್ತಾ ದಕ್ಷಿಣ ಕಾಳಿಯನ್ನು ಸುರಸುಂದರಿ, ಪ್ರಾಣನಾಯಕಿ, ಅತ್ಯಂತ ರೂಪವುಳ್ಳವಳು ಈ ದಕ್ಷಿಣ ಕಾಳಿ ಅಂತ ಶಾಸ್ತ್ರ ಹೇಳುತ್ತೆ. ಆ ದೇವಿನ ಇದಕ್ಕೆ ಆವಾಹನೆ ಮಾಡಿ ಮಂತ್ರವನ್ನು ಜಪ ಮಾಡಿದ್ದೇ ಆದರೆ ಅತಿಯಾದ ಸುಂದರವಾದಂಥ ಶರೀರ, ಮುಖದಲ್ಲಿ ಕಾಂತಿ, ದೇಹದಲ್ಲಿ ಕಾಂತಿ, ಶಕ್ತಿ ಜಾಸ್ತಿಯಾಗಿ ಲವಲವಿಕೆಯಿಂದ ಎಂಥ ಮಂತ್ರ ತಂತ್ರ ಬಾಧೆ ಇದು ಕೂಡ ನಿವಾರಣೆ ಆಗುತ್ತೆ. ಎಷ್ಟೇ ದೂರ ನಡೆದ್ರೂ ನೋವಾಗಲ್ಲ ಕಾಲಿಗೆ, ಎಷ್ಟೇ ಬೆಟ್ಟ ಹತ್ತರೂ ಸ್ಟ್ರೈನ್ ಆಗಲ್ಲ, ಎಷ್ಟೇ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಸುಸ್ತು ಸಂಕಟ ಬರೋದಿಲ್ಲ ಈ ಮುದ್ರೆ ಮಾಡೋದ್ರಿಂದ. ಯಾಕೆಂದರೆ ಬಾಡಿ ಮೆಟೋಬಾಲಿಸಮ್ನ ಕಂಟ್ರೋಲ್ ಮಾಡುತ್ತೆ. ಈ ರೀತಿ ಮುದ್ರೆ ಧಾರಣೆ ಮಾಡಿ ಓಂ ನಮೋ ಭಗವತಿ ದಕ್ಷಿಣ ಕಾಳಿ ಸುರಸುಂದರಿ ಪ್ರಾಣನಾಯಕಿ ಅಂಥೇಳಿ ಮಂತ್ರದಲ್ಲಿ ಹೇಳುತ್ತೆ. ಆದರೆ ಈ ದಕ್ಷಿಣ ಕಾಳಿ ಮಂತ್ರ ಹೇಳೋದಕ್ಕೆ ಮುಂಚೆ ಒಂದು ಸೂಚನೆ ಏನಪ್ಪ ಅಂದರೆ, ಈ ಮುದ್ರೆನ ಧಾರಣೆ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಳ್ಬೇಕು. ಯಾವಾಗ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಕುಳ್ಕೊಳ್ತೀವೋ ಆಗ ದಕ್ಷಿಣದಲ್ಲಿರತಕ್ಕಂಥ ದೇವಿ ಈ ಮುದ್ರೆ ಮಾಡಿದಾಗ ನಮ್ಮ ಮೈಂಡು ಆ ಮೈಂಡ್ಗೆ ಟೆಲಿಪತಿಲಿ ಕನೆಕ್ಟ್ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಮುದ್ರೆ ಧಾರಣೆ ಮಾಡಿದ ತಕ್ಷಣ ಆ ದೇವಿ ಹೇಗೆ ಇದ್ದರೂ ಕೂಡ, ಎಲ್ಲೇ ಇದ್ದರೂ ಕೂಡ, ಯಾರೋ ನನ್ನನ್ನು ಧಾರಣೆ ಮಾಡಿದ್ದಾರೆ, ನನ್ನನ್ನು ನೆನೆಸ್ತಾ ಇದ್ದಾರೆ ಅಂಥೇಳಿ ತಕ್ಷಣ ಆಕೆಯ ಮನಸ್ಸು ನಮ್ಮ ಕಡೆಗೆ ಹರಿಯುತ್ತಂತೆ. ಆದ್ದರಿಂದ ಈ ಮುದ್ರೆಯನ್ನು ಧಾರಣೆ ಮಾಡಬೇಕು ಅಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಬೇಕು. ದಕ್ಷಿಣ ದಿಕ್ಕಿನಲ್ಲಿ ಕುಳಿತು ಮುಖ ಮಾಡಿದಾಗ ಈ ಮುದ್ರೆಗೆ ಒಂದು ಬೆಲೆ ಬರುತ್ತೆ. ಓಂ ನಮೋ ಭಗವತಿ ದಕ್ಷಿಣ ಕಾಳಿ ಸರ್ವಮುಖ ಕಮಲವಾಸಿನಿ ಸರ್ವಜನ ಮೋಹಿನಿ ಸ್ತ್ರೀ ವಶ್ಯ ಪುರುಷ ವಶ್ಯ ಸರ್ವಜನ ವಶೀಕರಿ. ಓಂ ಕ್ರೀಂ 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 ಹುಂ ಹುಂ ರೇಂ ರೀಂ ದಕ್ಷಿಣ ಕಾಳಿಕೆ ಕ್ರೀಂ 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 ಹುಂ ಹುಂ ರೇಂ ರೀಂ ಸ್ವಾಹ ಅಂಥೇಳಿ ಈ ಮುದ್ರೆ ಧಾರಣೆ ಮಾಡಿ ಮಂತ್ರ ಹೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಓಂ ನಮೋ ಭಗವತಿ ದಕ್ಷಿಣ ಕಾಳಿ ಸರ್ವಮುಖ ಕಮಲವಾಸಿನಿ ಸರ್ವಜನ ಮೋಹಿನಿ ಸ್ತ್ರೀ ವಶ್ಯ ಪುರುಷ ವಶ್ಯ ಸರ್ವಜನ ವಶ್ಯಕಾರಿಣಿ ತ್ರೈಲೋಕ್ಯ ಮೋಹಿನಿ. ಓಂ ಕ್ರೀಂ 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 ಹುಂ ಹುಂ ರೇಂ ರೀಂ ದಕ್ಷಿಣ ಕಾಳಿಕೆ ಕ್ರೀಂ 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 ಹುಂ ಹುಂ ರೇಂ ರೀಂ ಸ್ವಾಹ ಅಂತ ಈ ಮಂತ್ರದ ತಂತ್ರ ಸಾಧನೆ ಹೇಳಿರೋದು. ಅದಕ್ಕೆ ಈ ಮುದ್ರೆಯನ್ನು ಧಾರಣೆ ಮಾಡಿ ಈ ರೀತಿ ಚೆನ್ನಾಗಿ ಹೆಬ್ಬೆಟ್ಟನ್ನು ಟಚ್ ಮಾಡಬೇಕು. ಕಿರುಬೆರಳು ಟಚ್ ಮಾಡಿ ಹೆಬ್ಬೆಟ್ ಮೇಲೆ ಕಿರುಬೆರಳನ್ನು ಸ್ಟ್ರೈಟಾಗಿ ಕೂರಿಸ್ಬೇಕು. ಮತ್ತು ಉಂಗುರದ ಬೆರಳನ್ನು ಸೂರ್ಯಗ್ರಹ ಭೂತತ್ವವನ್ನು ಒಂದಕ್ಕೊಂದು ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಇದಕ್ಕೆ ಓಂ ಕ್ರೀಂ ಓಂ ನಮೋ ಭಗವತಿ ದಕ್ಷಿಣ ಕಾಳಿ ಸರ್ವಮುಖ ಕಮಲವಾಸಿನಿ ಸರ್ವಜನ ಮೋಹಿನಿ ಸ್ತ್ರೀ ವಶ್ಯ ಪುರುಷ ವಶ್ಯ ಸರ್ವಜನ ವಶ್ಯಕಾರಿಣಿ ತ್ರೈಲೋಕ್ಯ ಮೋಹಿನಿ. ಓಂ ಕ್ರೀಂ 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 ಹುಂ ಹುಂ ರೇಂ ರೀಂ ದಕ್ಷಿಣ ಕಾಳಿಕೆ ಕ್ರೀಂ 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 ಹುಂ ಹುಂ ರೇಂ ರೀಂ ಸ್ವಾಹ ಅಂಥೇಳಿ ತಂತ್ರಸಾರದಲ್ಲಿ ಭಾಳ ವಿಶೇಷವಾದ ಮಂತ್ರವನ್ನು ಹೇಳಿಬಿಟ್ರೆ ತ್ರೈಲೋಕ್ಯ ಮೋಹಿನಿ, ಮೂರು ಲೋಕದಲ್ಲೂ ಮೋಹವಂತರಾಗುವಂಥ, ಮೂರು ಲೋಕದಲ್ಲೂ ಆಕರ್ಷಣೆ ಉಳ್ಳವಂಥವರು ಆಗುವಂಥ ವ್ಯಕ್ತಿತ್ವ ರೂಪವನ್ನು ಈ ಮಂತ್ರ ಮುದ್ರೆಯಿಂದ ಕೊಡುತ್ತಂತೆ. ಇದು ತುಂಬ ದೊಡ್ಡದಾಯಿತು ಮಂತ್ರ. ಅದರಿಂದ ಲಘು ಮಂತ್ರ ಓಂ ಕ್ರೀಂ 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 ಹುಂ ಹುಂ ರೇಂ ರೀಂ ದಕ್ಷಿಣ ಕಾಳಿಕೆ ಕ್ರೀಂ 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 ಹುಂ ಹುಂ ರೇಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೇಂ ರೀಂ ದಕ್ಷಿಣ ಕಾಳಿಕೆ ಕ್ರೀಂ 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 ಹುಂ ಹುಂ ರೇಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೇಂ ರೀಂ ದಕ್ಷಿಣ ಕಾಳಿಕೆ ಕ್ರೀಂ 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 ಹುಂ ಹುಂ ರೇಂ ರೀಂ ಸ್ವಾಹ. ಇದು ಕೂಡ ತುಂಬ ಸ್ಟ್ರಾಂಗ್ ಆಯಿತು, ನಮ್ಗೆ ಹೇಳೋಕ್ಕಾಗಲ್ಲ ಅಂದರೆ, ತುಂಬ ದೊಡ್ಡದಾಯಿತು ಅಂದರೆ ಬರೀ ಮೂರೇ ಮಂತ್ರ ಕ್ರೀಂ ಅನ್ಸಲ್ಲ 3 ಸಲ ಹೇಳಿಬಿಟ್ರೆ ಸಾಕು. ಓಂ ಕ್ರೀಂ 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 ದಕ್ಷಿಣ ಕಾಳಿಕಾಯೈ ನಮಃ. ಓಂ ಕ್ರೀಂ 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 ದಕ್ಷಿಣ ಕಾಳಿಕಾಯೈ ನಮಃ. ಓಂ ಕ್ರೀಂ 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 ದಕ್ಷಿಣ ಕಾಳಿಕಾಯೈ ನಮಃ
ಅಂತ 3 ಸಲ ಜಪ ಮಾಡಿಬಿಟ್ರೆ ಭಾಳ ವಿಶೇಷವಾದ. ಯಾವ ಹೆಂಗಸು ಗಂಡಸು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಈ ದೇವಿ ಆಶೀರ್ವಾದ ಆಗಿಬಿಟ್ರೆ ತ್ರೈಲೋಕ್ಯ ಮೋಹಿನಿ, 3 ಲೋಕದಲ್ಲೂ ಜನರನ್ನು ಮೋಹಿಸುವಂಥವನು, ಪ್ರೀತಿಸುವಂಥವನು, ಗೌರವಿಸುವಂಥ ಶಕ್ತಿ ಆ ಮುಖದಲ್ಲಿ ಪ್ರಾಪ್ತಿಯಾಗ್ತದೆ. ಆ ಶರೀರದ ಕಾಂತಿ, ಚರ್ಮದ ಕಾಂತಿ, ನರನಾಡಿಗಳಿರ್ತಕ್ಕಂಥ ತೇಜಸ್ಸು, ಕಾಂತಿ, ಮುಖದಲ್ಲಿ ತೇಜಸ್ಸು, ವರ್ಚಸ್ಸು, ಓಚಸ್ಸನ್ನೆಲ್ಲ ಈ ದಕ್ಷಿಣ ಕಾಳಿ ಕೊಡ್ತದೆ. ಯಾಕೆಂದರೆ ಆ ದೇವಿಗೆ ಇದು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ. ಯಾಕಂದರೆ ಆ ದೇವಿ ಬ್ಯೂಟಿಫುಲ್, ಸುರಸುಂದರಿ, ಪ್ರಾಣನಾಯಕಿ, ಸರ್ವೇಶ್ವರಿ ಅಂತ ನಾವು ಕರಿತೀವಿ. ಸ್ತ್ರೀ ವಶ್ಯ, ಪುರುಷ ವಶ್ಯ, ಸ್ತ್ರೀ ಪುರುಷನ ವಶೀಕರಣ ಮಾಡುವಂಥ ಬ್ಯೂಟಿಯನ್ನು ಕೊಡ್ತಾಳೆ. ಸರ್ವಜನ ವಶ್ಯಕಾರಿಣಿ, ಎಲ್ಲ ಜನರು ಎಲ್ಲ ಜನಾಂಗದವನ್ನು ವಶೀಕರಿಸುವಂಥ ಶಕ್ತಿ ಉಳ್ಳವಂತಳು. ತ್ರೈಲೋಕ್ಯ ಮೋಹಿನಿ, 3 ಲೋಕದಲ್ಲೂ ಮೋಹಿನಿರ್ಥ ಆಗಿರೋಳು. 3 ಲೋಕದಲ್ಲೂ ಯಾರು ಇಲ್ಲದಿರುವಂಥ ಅತಿ ಸುಂದರವಾಗಿರುವಂಥ ಸುಂದರಿಯಾದದ್ದು ನೀನು, ನನಗೆ ಅದನ್ನು ದಯಪಾಲಿಸೋನು ಕೇಳೋ ಈ ತಂತ್ರ ಮಂತ್ರ. ಆದ್ದರಿಂದ ಈ ಮಂತ್ರ ಉಪಯೋಗಿಸ್ಕೊಂಡೇ ಮಾಟ ಮಾಡಿಬಿಡ್ತಾರೆ ಈ ಮಾಂತ್ರಿಕರು. ಅವಾಗೇನಾಗುತ್ತೆ, ಆ ಕುರೂಪತನ ಬಂದುಬಿಡುತ್ತೆ. ಎಷ್ಟೋ ಜನ ಆ್ಯಕ್ಟರ್ಗಳು, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು, ನಾಟ್ಯ ಮಾಡೋರು, ಕಲಾವಿದರು, ಎಷ್ಟೋ ಹೆಣ್ಮಕ್ಳು ಇವತ್ತಿನ ಸಮಾಜದಲ್ಲಿ ಮದುವೆ ಆಗದೆ ನಿಂತಿದ್ದಾರೆ. ಕಾರಣ ಈ ಒಂದು ಕುರೂಪಿಯಿಂದ, ರೂಪಭಂಗದಿಂದ. ಇದೊಂದೇ ಅಲ್ಲ, ರೂಪ ಹಾಳು ಮಾಡೋದಲ್ಲ, ದೇಹನೂ ಭಿನ್ನ ಮಾಡಿಬಿಡ್ತಾರೆ. ಸಿಕ್ಕಾಬಟ್ಟು ಏನೂ ತಿನ್ನಲ್ಲ, ದಪ್ಪ ಆಗಿಬಿಡ್ತಾರೆ. ಈ ಮಂತ್ರ ಹೇಳೋದ್ರಿಂದ ಈ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ. ಆ ಮಂತ್ರವಿದ್ಯೆಯಲ್ಲಿ ಆ ಶರೀರನ ಕೂಡ ದೃಢಕಾಯವಾಗಿ ಬೆಳುವಾಗ ಮಂತ್ರವಿದ್ಯೆ ಮಾಡಿಬಿಡ್ತಾರೆ. ಅವಾಗೇನಾಗುತ್ತೆ, ವಿಕೋಪವಾದಂಥ, ವಿಪರೀತವಾದಂಥ ತೂಕ ಇರುವಂಥ ಬಾಡಿ ಬೆಳೆದು ಬಿಡುತ್ತೆ. ಪಾಪ ಇಷ್ಟು ದಪ್ಪಕ್ಕಿರೋಳನ್ನ, ಇಷ್ಟು ದಪ್ಪಕ್ಕಿರೋ ಬೊಜ್ಜಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳ ಅಂತ ಎಷ್ಟೋ ಜನ ಹುಡುಗರು ರಿಜೆಕ್ಟ್ ಮಾಡಿದ್ದಾರೆ. ಎಷ್ಟೋ ಜನ ಮದುವೆ ಆಗಿರೋ ಹೆಂಗಸ್ರಿಗೂ ಇದು ಮಂತ್ರ ಪ್ರಯೋಗ ಮಾಡಿ ಅವ್ರ ಮುಖ, ಅವ್ರ ಶರೀರ ಎಲ್ಲ ಭಿನ್ನ ಮಾಡಿದ್ದಾರೆ ಈ ಕೆಲವು ಗಂಡಸರು. ಅದೇ ಥರ ಹೆಂಗಸರು ಹೊಟ್ಟೆ ಕಿಚ್ಚನು ಈ ಥರ ಮಾಡ್ತಿದ್ದಾರೆ. ಅದರಿಂದ ಇಲ್ಲಿ ಸ್ತ್ರೀಯರು ಪುರುಷರು ಸರ್ವೇ ಸಾಮಾನ್ಯ ಎಲ್ಲರೂ ಮಾಡುವಂಥ ಈ ತಂತ್ರವಿದ್ಯೆಯನ್ನು ಇದು ನಾವೆಲ್ಲ ಸ್ಟಾಪ್ ಮಾಡಬೇಕು. ಏಕೆಂದರೆ ಈ ರೂಪ ಶಾಶ್ವತ ಅಲ್ಲ, ಈ ದೇಹ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ. ಇವತ್ತಿರ್ತೀವಿ, ನಾಳೆ ಸತ್ತೋಗ್ತೀವಿ. ಇರೋಷ್ಟು ದಿವಸ ನಾವು ಚೆನ್ನಾಗಿದೆ, ಇನ್ನೊಬ್ಬರು ಚೆನ್ನಾಗಿಡಬೇಕು ನಮ್ಮ ಭಾವನೆ ಬಂದಾಗ ಭಗವಂತ ನಮ್ಗೆ ಯಾವ ಕಷ್ಟಗಳನ್ನು ಕೊಡಲ್ಲ. ನಾನು ಚೆನ್ನಾಗಿಲ್ವಲ್ಲ ಅಂತ ಚೆನ್ನಾಗಿರೋ ಹಾಳು ಮಾಡೋಕ್ಕೆ ಹೋದಾಗ ನಮಗೆ ಬರಬಾರ್ದಂಥ ಎಲ್ಲ ರೋಗಗಳನ್ನು ಕೊಟ್ಟು ಬಿಡ್ತಾನೆ, ಪಡಬಾರ್ದಂಥ ಎಲ್ಲ ಕಷ್ಟಗಳನ್ನು ಕೊಟ್ಟು ಬಿಡ್ತಾನೆ. ಆದ್ದರಿಂದ ನಾವು ಬೀದಿಲೋಗ ಮಾರಿನ ಮನೆ ಕರ್ಕೋಬಾರ್ದು. ಕಾರಣ ನಮ್ಮಲ್ಲಿ ಕೆಟ್ಟ ಬುದ್ಧಿ, ಕೆಟ್ಟ ಅಸೂಯೆ. ಈ ಅಸೂಯೆ ತಾನೇ ಇಷ್ಟೆಲ್ಲ ಮಾಡಿಸೋದು. ಆದ್ದರಿಂದ ಈ ಅಸೂಯೆ ಬಿಡಬೇಕು ಅಂದ್ರೆ ಏನು ಮಾಡಬೇಕು, ನಾವು ನಿರಂತರ ಕಾಳಿ ಜಪ ಮಾಡಬೇಕು. ಕಾಳಿಗೆ ಅಸೂಯೆ ಅನ್ನೋದೇ ಗೊತ್ತಿಲ್ಲ. ಅಸೂಯೆ ಎಲ್ಲಿದೆಯೋ ಅಲ್ಲಿರೋದಿಲ್ಲ. ಅಸೂಯೆ ಇಲ್ಲೋ ಜೊತೆ ವಾಸ ಮಾಡ್ತಾಳಂತೆ ಈ ಕಾಳಿ. ಆದ್ದರಿಂದ ದಕ್ಷಿಣಕ್ಕೆ ಮುಖ ಮಾಡಿ ನಾವು ಜಪ ಮಾಡಬೇಕು. ಈ ಎಷ್ಟು ಹೊತ್ತು ಮಾಡಬೇಕು ಅಂತೆಲ್ಲ ಪ್ರಶ್ನೆ ಬಂದಾಗ ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ಕೂತ್ಕೊಂಡು ಮಾಡ್ಬೋದು. ಆವಾಗ ನಿಮಗೆ 100 ಎಂಟು ಹೇಳಬೇಕು ಅಂತಿಲ್ಲ, 1000 ಎಂಟು ಹೇಳಿ, 500 ಹೇಳಿ, 600 ಹೇಳಿ, ಲೆಕ್ಕ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಜಪ ಆಗಬೇಕು ಈ ಮುದ್ರೆ ಜೊತೆಗೆ. ಆದ್ದರಿಂದ ಯಾರಿಗೆ ನಿದ್ದೆ ಬರೋದಿಲ್ಲ, ಸರಿಯಾಗಿ ಸುಸ್ತು ಸಂಕಟಾಗುತ್ತೋ, ಎಷ್ಟೇ ಕೆಲಸ ಮಾಡೋದು ಸ್ಟ್ರೈನ್ ಆಗುತ್ತೋ ಅಂಥವ್ರು ದಕ್ಷಿಣಕ್ಕೆ ತಲೆ ಹಾಕಿ ಮಲ್ಕೊಂಡು ಉತ್ತರಕ್ಕೆ ಕಾಲು ಚಾಚಿ ಮಲಗಿಬಿಟ್ಟ ಅಂದರೆ ಅವರಿಗೆ ಈ ದಕ್ಷಿಣ ಮುದ್ರೆ ಜಪ ಮಾಡಿ ಅಥವಾ ದಕ್ಷಿಣ ಕಾಳಿ ಜಪ ಮಾಡಿಬಿಟ್ಟು ನಾವು ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದುಬಿಟ್ರೆ ಮುದ್ರೆ ಮುಖನ ದಕ್ಷಿಣ ಕಾಳಿಗೆ ಹೆಜ್ಜೆಗೂ ಕಾಪಾಡ್ತಾರೆ. ಈಗ ಒಂದಿಷ್ಟು ಪತ್ರಗಳತ್ತ ಗಮನ ಹರಿಸೋಣ. ತುಮಕೂರಿನಿಂದ ಪತ್ರ ಬಂದಿದೆ. ರೇಣುಕಾ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ರೇಣುಕಾ ಅವ್ರು ಹೇಳ್ತಾ ಇದ್ದಾರೆ, ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು. ಆದರೆ ಗಂಡು ಸಂತಾನ ಇಲ್ಲದ ಕಾರಣ 35 ವರ್ಷಗಳ ಹಿಂದೆ 20 ದಿನದ ಒಂದು ಗಂಡು ಮಗುವನ್ನು ತಂದು ನಮ್ಮ ತಂದೆ ತಾಯಿ ಸಾಕೊಂಡಿದ್ರು. ಆ ಮಗು ಮನೆಗೆ ಬಂದಾಗಿನಿಂದ ಹಿಡಿದು, ನನಗೆ ಬುದ್ಧಿ ಬಂದಾಗಿನಿಂದ ಹಿಡಿದು ಈವರೆಗೂ ಕೂಡ ಅವರಿಗೀಗ 36 ವರ್ಷ ಸರಿಸುಮಾರು. ಆದರೆ ಅವರು ಬಂದಾಗಿಂದ ನಾವು ಎಲ್ಲ ರೀತಿಯಲ್ಲಿ ತುಂಬ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೀವಿ. ಇದನ್ನು ಯಾರಿಗಾದ್ರೂ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಯಾವ ವಿಷಯಗಳಿಗೆ ಕೈ ಹಾಕಕ್ಕೆ ಹೋದ್ರೂ ಸೋಲು ಖಂಡಿತ ಆಗ್ತಿದೆ. ವಿದ್ಯಾಭ್ಯಾಸ ಕುಂಠಿತವಾಯಿತು, ನೌಕರಿ ಕಳ್ಕೊಂಡೆ, ಆದರೆ ಅದಕ್ಕೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಮನೆಯಲ್ಲಿ ನನ್ನನ್ನೇ ದೂಷಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. 5 ನಿಮಿಷದಲ್ಲಿ ಮಾಡಬೇಕಾದಂಥ ಕೆಲಸ 5 ವರ್ಷವಾದರೂ ಕೂಡ ಆಗೋದಿಲ್ಲ. ಇದು ನನಗನ್ನಿಸ್ತಾ ಇದೆಯಾ ಅಥವಾ ನಿಜವಾಗ್ಲೂ ಈ ರೀತಿ ಆಗ್ತಾ ಇದೆಯಾ, ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ಕೇಳಿದ್ದಾರೆ. ಇನ್ನು 15 ವರ್ಷಗಳಿಂದ ಈ ಹುಡುಗನ ಮೇಲೆ ಒಂದು ರೀತಿಯಾದಂಥ ಶಕ್ತಿ ಬರುತ್ತೆ. ಅದು ದೇವರೋ ದೆವ್ವನೋ ಎರಡೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಮೈ ಮೇಲೆ ಶನಿದೇವರು ಬಂದಂತೆ ಆಡ್ತಾರೆ. ಇನ್ನು ಸ್ಮಶಾನ ಭೂತ, ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ ಒಮ್ಮೊಮ್ಮೆ ಹೇಳ್ತಾನೆ. ಬಲಿ ಕೊಟ್ಟರೆ ನಾನು ಸರಿ ಹೋಗ್ತೀನಿ ಅಂತ ಹೇಳ್ತಾರೆ. ಇವರಿಗೆ ತಾಳಕ್ಕೆ ತಕ್ಕಂತೆ ಅವ್ರ ಹೆಂಡತಿ ಕೂಡ ಕುಣಿತಿದ್ದಾರೆ. ಮನೆಯಲ್ಲಿ ವಿಚಿತ್ರವಾದಂಥ ಪೂಜೆಗಳು ಮಾಡ್ತಾರೆ. ಸ್ಮಶಾನದಲ್ಲಿ ಇತ್ತೀಚೆಗೆ ಏನೇನೋ ಮಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ. ನನ್ನನ್ನು ಮಾನಸಿಕವಾಗಿ ದೌರ್ಬಲ್ಯಗೊಳಿಸೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ? ಯಾಕೆ ಈ ರೀತಿ ಆಗ್ತಾ ಇದೆ? ಅವ್ರ ಮೇಲಿರೋದು ದೇವರ ದೆವ್ವನ? ಇದನ್ನು ನಾನು ತಿಳ್ಕೊಳ್ಳೋ ಪರಿಯಾದರೂ ಹೇಗೆ? ಇನ್ನು ನನ್ನ ಕುಟುಂಬದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳಿಗೆ ಇವೇ ಮೂಲ ಕಾರಣನ ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ. ಇದು ಪತ್ರ ಭಾಳ ವಿಶೇಷವಾಗಿದೆ. ಇದು
ಮೆಡಿಕಲ್ ಸೈನ್ಸ್ಗೆ ವಿರುದ್ಧವಾದಂಥದ್ದು. ಆತನ ಮೈ ಮೇಲೆ ದೆವ್ವನ ಅಥವಾ ದೇವರ ಅಂತ ನಾವು ಪತ್ತೆ ಹಚ್ಚಬೇಕು ಅಂದರೆ ಸ್ವತಃ ಆತನ ಮತ್ತೆ ಬರಲೇಬೇಕು. ಸೊ ದೆವ್ವ ಆದರೆ ನಾನು ಆವಾಹನೆ ಮಾಡಿ ನೋಡ್ತೀನಿ, ದೇವರಾದರೆ ಪ್ರವೇಶ ಮಾಡಿ ನೋಡ್ತೀನಿ. ಅದರಿಂದ ನೀವು ಒಂದು ಸಲ ಆತನ ಕರ್ಕೊಂಡು ಬಂದರೆ ನಾನು ಅದನ್ನು ನೋಡಿ ಪರಿಹಾರ ಹೇಳ್ಬೋದು. ಮತ್ತು ನಿಮ್ಮ ಮನೆಯಲ್ಲಿ ಅವನು ಬಂದಾಗಿಂದ ಅವನ ದತ್ತು ತೊಗೊಂಡ್ಮೇಲಿಂದ ನಿಮ್ಮಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗಿದೆ, ನಿಮಗೆ ಅನುಭವ ಆಗಿದೆ ಅಂತ ಹೇಳ್ತಿದ್ದೀರಾ. ಅದು ನಿಮ್ಮ ಜಾತಕ ದೋಷನೇ ಇರ್ಬೋದಲ್ವಾ. ಪಾಪ ಆ ಹುಡುಗನ ಮೇಲೆ ನಾವು ನಿಂದನೆ ಮಾಡೋದ್ರ ಬದಲು, ಅವನಲ್ಲಿ ದೋಷ ಇದೆ ಅನ್ನೋದ್ರ ಬದಲು, ನಿಮ್ಮ ಜಾತಕದಲ್ಲಿ ಕೆಲವು ಗ್ರಹಗಳಿಂದ ಏನಾದ್ರು ಆ ರೀತಿ ತೊಂದರೆ ಆಗಿರ್ಬೋದೇನೋ ಅದನ್ನು ನೀವು ಒಂದು ಸಮಯ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು. ಅದನ್ನು ಒಳ್ಳೆ ಜ್ಯೋತಿಷ್ಯ ಹತ್ರ ಹೋಗಿ ಜಾತಕ ತೋರಿಸಿ, ನಿಮ್ಮಲ್ಲಿ ಆಯಾ ವರ್ಷದಲ್ಲಿ ಯಾವ ಭುಕ್ತಿ, ಯಾವ ದಶಾಭುಕ್ತಿ, ಯಾವ ಗ್ರಹಚಾರ, ಯಾವ ಸಂಚಾರಗಳ ಬಗ್ಗೆ, ಯಾವ ಸಂಧಿ ಕಾಲದಲ್ಲಿ ಏನಾಗ್ತಿದೆ ಅನ್ನೋದನ್ನು ನೀವು ಸ್ವಲ್ಪ ಜ್ಯೋತಿಷ್ಯ ಹತ್ರ ವಿಮರ್ಶೆ ಮಾಡಿದಾಗ ನಿಮಗೆ ಪರಿಹಾರ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಆ ಹುಡುಗನ ಬಗ್ಗೆ ನೀವು ಕೇಳಬೇಕು ಅಂದರೆ ನಾವು ಅವತ್ತನ್ನು ಖುದ್ದಾಗೆ ಭೇಟಿ ಮಾಡಬೇಕಾಗತ್ತೆ. ನೀವು ಒಂದು ಸಲ ಕರ್ಕೊಂಡು ಬನ್ನಿ, ಅದಕ್ಕೆ ನನ್ನ ಕೈಲಾದಂಥ ಪ್ರಯತ್ನ ಮಾಡಿ ಆತನಲ್ಲಿ ಹಿಸ್ಟೀರಿಯಾ ಅಂತ ಒಂದು ರೋಗ ಇರ್ಬೋದೇನೋ. ಹಿಸ್ಟೀರಿಯಾ ಅಂದರೆ ನಮ್ಮ ಮೇಲೆ ದೆವ್ವ ಬಂತು, ಭೂತ ಬಂತು ಹಾಗೆ ಅಂತೇಳಿ ಕೆಲವರು ಒಂದು ಮಾಡ್ತಾರೆ. ಸುಪ್ತ ಮನಸ್ಸಲ್ಲಿ ಕೆಲವೊಂದು ಜಿದ್ದಿದ್ರೆ ಅಥವಾ ಒಂದು ಆಸೆ ಆಕಾಂಕ್ಷೆಗಳಿದ್ದಾಗ ಅದನ್ನು ವ್ಯಕ್ತಪಡಿಸೋಕ್ಕೆ ಒಂದು ರೀತಿ ದೇವರು ಬಂದಿದೆ, ಭೂತ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಅದನ್ನು ಕೂಡ ಒಂದು ಪರೀಕ್ಷೆ ಮಾಡಿ ನೋಡ್ಬೋದು ನಾವು. ಅದರಿಂದ ನೀವು, ನಾನು ಈಗಾಗಲೇ ಸದ್ಯದಲ್ಲಿ ಇಲ್ಲಿ ಕುಳಿತು ಮಾಧ್ಯಮದಲ್ಲಿ ಡೈರೆಕ್ಟಾಗಿ ಅವನಿಗೆ ಅದು ದೇವರೋ ಅಥವಾ ಭೂತ ಪ್ರೇತವೋ ಅನ್ನೋದನ್ನು ಹೇಳಲಿಕ್ಕೆ ಅಸಾಧ್ಯ. ನೀವು ನಿಮ್ಮ ಜಾತಕದಲ್ಲಿ ಈ ರೀತಿ ದೋಷ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಇದ್ದ ಪಕ್ಷದಲ್ಲಿ ನಾನು ನಿಮಗೆ ಒಂದು ಪರಿಹಾರ ಹೇಳ್ತೀನಿ. ಏನಂದರೆ, ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆನೆ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ, ಏನು ಕುಡಿದನೆ ಏನು ತಿನ್ನದನೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ನೋಡಿ, ಬೊಕ್ಸೆ ನೀರು ತಗೊಳ್ಳಿ, ಒಂದು ನಿಮ್ಮ ಮನೆ ಮುಂದೆ ಸೂರ್ಯಾಭಿಮುಖವಾಗಿ ನಿಂತ್ಕೊಳ್ಳಿ, ಅಥವಾ ನಿಮ್ಮ ಟೆರೆಸ್ ಮೇಲೆ ಇದ್ದರೆ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಸೂರ್ಯನಿಗೆ ಮುಖ ಮಾಡಿ ನಿಂತ್ಕೊಂಡು ಒಂದೊಂದು ಬೊಕ್ಸೆಯಷ್ಟು ನೀರಿನ ಸೂರ್ಯನ ಅರ್ಘ್ಯವನ್ನು ಕೊಡಿ, ಅರ್ಘ್ಯವನ್ನು ಈ ರೀತಿ ಕೊಡಿ. ಆದ್ದರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಭೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂಥೇಳಿ 12 ಸಾರಿ ಈ ಬೊಕ್ಸೆಯಲ್ಲಿ ನೀರನ್ನು ಸೂರ್ಯನಿಗೆ ಅರ್ಘ್ಯ ಕೊಡೋಕ್ಕೆ ಶುರು ಮಾಡಿ ದಿನ ಬೆಳಗ್ಗೆ ಎದ್ದು ಸೂರ್ಯೋಪಾಸನೆ ಮಾಡಿ ಸೂರ್ಯನ ಕಿರಣವನ್ನು ನಿಮ್ಮ ಮೈ ಮೇಲೆ ಆವಾಹನೆ ಮಾಡ್ಕೊಳ್ಳಿ. ಅರ್ಘ್ಯ ಕೊಟ್ಟ ಮೇಲೆ ಒಂದು ಸೋಲಾರ್ ಥೆರಪಿ ಆಗುತ್ತೆ, ಸೂರ್ಯನ ಕಿರಣದ ಚಿಕಿತ್ಸೆ ಆಗುತ್ತೆ, ಅರ್ಘ್ಯ ಕೊಟ್ಟಂಗೂ ಆಗುತ್ತೆ. ವಾಟರ್ ಥೆರಪಿ ಮತ್ತು ಸೋಲಾರ್ ಥೆರಪಿ ಎರಡೂ ಸೇರಿಕೊಂಡಾಗ ನಿಮ್ಮ ಜಾತಕದಲ್ಲಿ ಏನಾದ್ರು ಈ ರೀತಿ ಹಲವಾರು ವಿಷಯಗಳನ್ನು ಹೇಳ್ಕೊಂಡಿದ್ದೀರ ನೀವು, ಆ ಹುಡುಗ ಇದ್ದಾಗಿಂದ ನಮ್ಮಲ್ಲಿ ಈ ರೀತಿ ಆಗಿದೆ ಅಂತ ತಕ್ಷಣ ಪರಿಹಾರ ಆಗುತ್ತೆ. ಅದರಿಂದ ಸೂರ್ಯ ಆರೋಗ್ಯಕಾರಕ. ಮನೆಯಲ್ಲಿ ಕೂಡ ಏನಾದ್ರು ದೋಷ ಇದ್ರೂ ಕೂಡ ಸೂರ್ಯನ ಒಂದು ಶಕ್ತಿಯಿಂದ ವಾಸ್ತುದೋಷ ನಿವಾರಣೆ ಆಗುತ್ತೆ. ನಿಮ್ಮ ಮನೆಯಲ್ಲೇ ವಾಸ್ತುದೋಷ ಇರ್ಬೋದು, ನಿಮ್ಮ ಜಾತಕದಲ್ಲೇ ದೋಷ ಇರ್ಬೋದು. ಇವೆರಡಕ್ಕೂ ಸೇರಿಸಿ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯನ ಕಿರಣವನ್ನು ನಮ್ಮ ಶರೀರಕ್ಕೆ ಆಹ್ವಾನ ಮಾಡಿಕೊಳ್ಳೋದು, ಸೋಲಾರ್ ಥೆರಪಿ, ಸೂರ್ಯ ಕಿರಣ ಚಿಕಿತ್ಸೆ ಮತ್ತು ವಾಟರ್ ಥೆರಪಿ, ಜಲ ಚಿಕಿತ್ಸೆ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ ತಾವು ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರು, ಒಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಕೋಲಾರಿಂದ ಶಶಿರೇಖಾ ಅಂತ ಮಾತಾಡ್ತಾ ಇರೋದು. ಕೋಲಾರಿಂದ ಶಶಿರೇಖಾ ಅವರು. ಹೇಳಿ ಶಶಿರೇಖಾ ಅವರು, ಯಾರ ಬಗ್ಗೆ ಕೇಳಬೇಕಿತ್ತು? ಮನೆ ಬಗ್ಗೆ ಪರಿಸ್ಥಿತಿ ಸರಿ ಇಲ್ಲ, ಅದ್ರ ಬಗ್ಗೆ ಕೇಳ್ಬೇಕಾಗ್ತಾ ಇದೆ. ಆಯ್ತಮ್ಮ, ಗುರುಜಿ ಅವರಿದ್ದಾರೆ, ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಎಷ್ಟು ದಿನದಿಂದ ಫೋನ್ ಟ್ರೈ ಮಾಡ್ತಾ ಇದೀವೋ, ನಿಜವಾಗ್ಲೂ ನಮ್ಗೆ ಲೈನ್ ಇದ್ರೆ ಲೈನ್ ಸಿಗಲ್ಲ, ಕರೆಂಟ್ ಇರಲ್ಲ, ಏನಾನ ಒಂದು ಪ್ರಾಬ್ಲಮ್ ಗುರುಜಿ. ಇವತ್ತೇನು ನನ್ನ ಟೈಮ್ ಚೆನ್ನಾಗಿದೆ ಅಂತ ಸಂತೋಷ ಪಡ್ತಾ ಇದೀನಿ. ನನ್ ಕನ್ನಡ ಅಷ್ಟು ಫ್ಲೂಯೆಂಟ್ ಆಗಿ ಬರಲ್ಲ, ನನ್ ತಮಿಳೇ ಗೊತ್ತಿರೋದು. ಮಾತಾಡಿ, ಬಹಳ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ, ಮಾತಾಡಿ, ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ನಾವು ಇಲ್ಲಿ ಸಿಗಿದೀವಿ ಗುರುಜಿ. ಇಲ್ಲಿ ತುಂಬಾ ಬಂದಾಗಿಂದ ವಿಪರೀತ ಕಷ್ಟಗಳ ಮೇಲೆ ಕಷ್ಟಗಳು, ಮನೆಯಲ್ಲಿ ಗಂಡ ಹೆಂಡತಿ ಇಬ್ರಿಗೂ ಜಗಳ, ಮಕ್ಳು ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಕೊಡೋದಿಲ್ಲ, ಕಾಸುಗಂತೂ ವಿಪರೀತ ಕಷ್ಟ ಬಂದ್ಬಿಟ್ಟಿದೆ. ಯಾವ ಕೆಲ್ಸಾನು ಸರಿ ಹೋಗ್ತಾ ಇಲ್ಲ. ನಾನು ಹೋಗೋ ಕಡೆನೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅವ್ರು ಹೋಗೋ ಕಡೆನೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. 2-3 ಕಡೆ ಕೇಳಿದ್ದಕ್ಕೆ ಮೂಳೆ ಇದೆ ಏನೋ, ತುಂಬಾ ಒಂದು ಪಾಯದಲ್ಲಿ ಮೂಳೆ ಇದೆ ಅಂತ ಹೇಳಿದ್ರು. ಅದು ಬಿಟ್ಟು ಹೋಗ್ರಿ ಫಸ್ಟ್ ಅಂದ್ರೆ ಅದು ಬಿಟ್ಟು ಹೋಗಕ್ಕೂ ಆಗ್ತಾ ಇಲ್ಲ, ಅಲ್ಲಿ ಇರಕ್ಕೂ ಆಗ್ತಾ ಇಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ ಗುರುಜಿ. ಅದಕ್ಕೆ ಏನೇನ ಪರಿಹಾರ ಹೇಳಿ ಗುರುಜಿ. ನೀವು ಇಷ್ಟೊತ್ತಿನ ವಾಸ್ತು ಬಗ್ಗೆ ತಾನೇ ಹೇಳಿದ್ದು, ವಾಸ್ತು ಏನೋ ದೋಷ ಇದೆ ಅಂತಲ್ವಾ?
ಅವ್ರು ಕೇಳ್ದವ್ರು ಹೇಳಿದ್ರು ಈ ತರ ಅಕ್ಕಪಕ್ಕದಲ್ಲಿ ಇರೋರು, ನಾವ್ ಯಾರು ಜೋಶಿ ಹತ್ರ ಹೋಗಿಲ್ಲ. ನಾವು ಈ ತರ ಪರಿಹಾರ ನೀವ್ ಏನಾನ ಹೇಳಿದ್ರೆ ಹಂಗೆ ಮಾಡ್ತೀವಿ ಗುರುಜಿ. ಪೂಜೆ ಆಗ್ಲಿ ಬೇರೆ ಆಗ್ಲಿ ಎಲ್ಲಾನು ಮಾಡ್ತೀವಿ. ಆದ್ರೆ ನಮ್ ಮನೆಯಲ್ಲಿ ಅಂತೂ ಒಂದು ದಿನ ಕೂಡ ದೀಪ ಅಣಿಸ್ತೀರ ಇರಲ್ಲ. 5 ಗಂಟೆಗೆ ಅಣಿಸ್ಬಿಡ್ತೀನಿ. ಆದ್ರೆ ಈ ಮನೆಗೆ ಬಂದಾಗಿಂದ 7 ಗಂಟೆ 8 ಗಂಟೆ ಆಗುತ್ತೆ ಗುರುಜಿ ಪೂಜೆ ಮಾಡಕ್ಕೆ. ಓಕೆ, ನಿಮ್ಮ ಸಮಸ್ಯೆ ಅಂತ ನನಗೆ ಅರ್ಥ ಆಯಿತು. ನಾನು ಹೇಳೋ ಪರಿಹಾರ ನೀವು ಭಾಳ ಗಂಭೀರವಾಗಿ ಒಂದು ಕಡೆ ಬರ್ಕೊಳ್ಳಿ, ಇಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ, ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ, ಮುಸ್ಸಂಜೆ ಹೊತ್ತಲ್ಲಿ, ಗೋಧೋಳಿ ಲಗ್ನದಲ್ಲಿ ಹಸು ಕರುಗಳನ್ನು ನಿಮ್ಮ ಮನೆ ಒಳಗೆ ಕರ್ಕೊಂಡ್ಬಂದು ಪಾದ ಪೂಜೆ ಮಾಡಿ. ಹಸು ಮತ್ತು ಕರುಗಳ ಮನೆಗೆ ಕರ್ಕೊಂಡ್ಬಂದು ಪಾದ ಪೂಜೆ ಮಾಡಿ. ನಿಮ್ಗೆ ಹೆಂಗೆ ತೋಚಿತೋ ಆಗ ಪೂಜೆ ಮಾಡಿಬಿಟ್ಟು ಆ ಹಸು ಮತ್ತು ಕರುಗೆ, ತಾಯಿ ಮಗು ಎರಡಕ್ಕೂ ನೈವೇದ್ಯ ಮಾಡಬೇಕು. ಅವ್ರು ಬಂದವ್ರಿಗೆ ಊಟ ಹಾಕಬೇಕು. ಯಾವ ರೀತಿ ಊಟ ಹಾಕಬೇಕು, ನೈವೇದ್ಯ ಮಾಡಬೇಕು ಅಂದರೆ, ಗೋಧಿ ಹಿಟ್ಟು ಒಂದು 2 kg ತೊಗೊಳ್ಳಿ. ಅದಕ್ಕೊಂದು ಅರ್ಧ-ಮುಕ್ಕಾಲು kg ಬೆಲ್ಲ ತೊಗೊಂಡು ಚೆನ್ನಾಗಿ ಪುಡಿ ಮಾಡಿ ಹಾಕಿಬಿಟ್ಟು, ಹಸುವಿನ ತುಪ್ಪದಲ್ಲೇ ಒಂದು 1/4 ಲೀಟ್ರ್ ಅಥವಾ ಅರ್ಧ ಲೀಟ್ರನ್ನ ಹಸುವಿನ ತುಪ್ಪದಲ್ಲೇ ಒಂದು ಗೋಧಿ ಹಿಟ್ಟು ಬೆಲ್ಲನ ಚೆನ್ನಾಗಿ ಮಿಶ್ರಣ ಮಾಡಿ ಕಲಸಿ, ಬಾಳೆಹಣ್ಣು, ಚಂದ್ರಗ್ರಹ ಇವನ್ನಷ್ಟನ್ನು ಕೊಟ್ಬಿಟ್ಟು ಆ ಹಸು ಕರಿಗೆ ತಿನ್ನಿಸ್ಬಿಟ್ರೆ, ಗೋಧಿಲಿ ಸೂರ್ಯಗ್ರಹ ಇರ್ತಾರೆ, ತುಪ್ಪ, ಶುಕ್ರ, ಮಂಗಳ ಗ್ರಹ, ಬೆಲ್ಲ ಇವೆಲ್ಲ ಸೇರಿಬಿಟ್ಟು ನೀವೇನು ಮಾಡಿ ಅದನ್ನಷ್ಟನ್ನು ಕಂಪ್ಲೀಟಾಗಿ ತಾಯಿ ಮಗು ಹಸು ಕರಿಗೆ ನೀವು ತಿನ್ನಿಸಿದ್ದೇ ಆದರೆ, ನೈವೇದ್ಯ ಮಾಡಿದ್ದೇ ಆದರೆ, ಆ ಮನೇಲಿ ಇರತಕ್ಕಂಥ ವಾಸ್ತು ದೋಷ ಅವ್ರು ಹೋಗುವಾಗ ತೊಗೊಂಡು ಹೊಟ್ಟೋಗ್ತಾರೆ. ಹಸು ಗೋಮಾತ ಅಕಸ್ಮಾತ್ ಆ ಸಂದರ್ಭದಲ್ಲಿ ಆ ಹಸು ಅಥವಾ ಕರು ಗೋಮೂತ್ರವನ್ನು ವಿಸರ್ಜನೆ ಮಾಡಿದ್ರೆ, ಗೋಮೂತ್ರ ಹಾಕಿದ್ರೆ ಅಥವಾ ಸಗಣಿ ಗೋಮಯವನ್ನು ಹಾಕಿದ್ರೆ, ಅದನ್ನು ಆ ಗೋಮೂತ್ರ ತಕ್ಷಣ ಒಂದು ಲೋಟದಲ್ಲಿ ಇಟ್ಕೊಂಡು ತುಳಸಿ ದಳ ಅಥವಾ ಗರಿಕೆನಲ್ಲಿ ಎಲ್ಲ ಮೂಲೆಗೂ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ನಿಮ್ಮ ಮನೆ ಒಳಗಡೆ. ಆಗ ಭಾಳ ನಿಮ್ಮಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ ವಾಸ್ತುವಿನಲ್ಲಿ. ಆ ಸಗಣಿ ಏನಾರು ಹಾಕಿದ್ರೆ ಆ ಸಗಣಿನ ಉಂಡೆ ಮಾಡಿಬಿಟ್ಟು ನಿಮ್ಮ ಮನೆ ಮುಂಭಾಗದಲ್ಲಿ ಮೇನ್ ಡೋರಲ್ಲಿ ಅಕ್ಕಪಕ್ಕ ಹೊಸ್ಲು ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಬಿಟ್ಟು ಅದಕ್ಕೆ 2 ಗರಿಕೆ ಇಟ್ಬಿಟ್ಟು ಗಣಪತಿ ಅಂತ ಹೊಸ್ಲಲ್ಲಿಟ್ಟು ಪೂಜೆ ಮಾಡಿ ನೋಡಿ, ಎಂಥ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಕುಬೇರ ಮುದ್ರೆ ಕೂಡ ಧಾರಣೆ ಮಾಡಿ. ನೀವು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ, ಕುಬೇರ ಮುದ್ರೆ ಈಗಾಗಲೇ ಕಲ್ತಿರ್ಬೋದು ನೀವು. ಈ ಮುದ್ರೆ ಕುಬೇರ ಮುದ್ರನ ದಿನನಿತ್ಯ ಮನೇಲಿ ಜಪ ಮಾಡಿ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತೆಯೇ ಧನಾಧಾನ ಸಮೃದ್ಧೇ ದಾಪಯ ಸ್ವಾಹ ಅಂಥೇಳಿ ಜಪ ಮಾಡಿ. ಇದು ತುಂಬ ದೊಡ್ಡದಾಯಿತು ಮಂತ್ರ ಅಂದರೆ ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಅಂಥೇಳಿ ಮನೆಯೊಳಗೆ ನಿಮ್ಗೆ ಹಣಕಾಸಿನ ತೊಂದರೆ ಏನೇ ಇರಲಿ, ಗಂಡ ಹೆಂಡರ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಈ ಕುಬೇರ ಮುದ್ರೆ ನಿವಾರಣೆ ಮಾಡುತ್ತೆ. ಗೋಪೂಜೆ ಆದಮೇಲೆ ಈ ಮುದ್ರೆ ಧಾರಣೆ ಮಾಡಿ ಜಪ ಮಾಡಿ. ಖಂಡಿತ ನಿಮಗೆ ಈ ನೀವೇನು ಹೇಳ್ಕೊಂಡಿರೋ ಅದೆಲ್ಲ ದೋಷ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ರಮಾಬಾಯ್. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ನಾನು ಸಿ ವಿ ರಾಮನಗರದಿಂದ. ಸರಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ ಅವರೇ. ನಮಸ್ತೆ. ನನಗೆ ನಾನು ಇವ್ರಿಗೆ ತುಂಬಾ ಕಾಲು ನೋವು ಜಾಸ್ತಿ ಆಗ್ಬಿಟ್ಟಿದೆ ನನಗೆ. ಅದಕ್ಕೆ ನಾನು ತೋರಿಸಿದ್ದಕ್ಕೆ ಹಿಪ್ ಜಾಯಿಂಟ್ ಸೌದಿದೆ, ಸೊ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ತುಂಬಾ ವೀಕ್ ಆಗಿದ್ದೀನಿ, ನನಗೆ ಆಪರೇಷನ್ ಮಾಡಿಸ್ಕೊಳಕ್ ಅಷ್ಟೊಂದು ಇಷ್ಟ ಇಲ್ಲ. ಅದಕ್ಕೆ ತಮ್ಮಂದ ನೋಡಿದೆ, ಅದಕ್ಕೆ ನಿಮ್ಗೆ ಏನಾದ್ರು ಅದನ್ನ ಸಜೆಷನ್ ಕೊಡ್ತೀರೇನೋ ಅಂತ ಕೇಳಿದೆ. ಬಹಳ ಸಂತೋಷ. ಡೈಲಿ ಮಾರ್ನಿಂಗ್ ಮಂತ್ರ ನೋಡ್ತಾ ಇದ್ದೀರಮ್ಮ? ನೋಡ್ತೀನಿ ನಾನು. ಗುಡ್. ಸೊ ಈಗಾಗಲೇ ನಾನು ನರಸಿಂಹ ಮುದ್ರೆಗಳನ್ನ ತೋರಿಸಿದ್ದೆ, ನೀವು ಬಹುಶಃ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ನರಸಿಂಹ ಮುದ್ರೆ ಒಂದು ನೋಡ್ದೆ, ಉಗ್ರ ನರಸಿಂಹ ಅದನ್ನ ನೋಡ್ದೆ ನಾನು. ಹಾ. ಸೊ ಬೇರೆ ಕಾರಂಜಿ ನರಸಿಂಹ, ಪಾವನ ನರಸಿಂಹ ಯಾವುದು ನೋಡಿಲ್ಲ? ಇಲ್ಲ, ಅದನ್ನ ನೋಡಕ್ಕಾಗಿಲ್ಲ. ಓಕೆ. ನಮ್ಮ ಜಿ ಕನ್ನಡ ವಾಹಿನಿ ವೆಬ್ಸೈಟ್ಗೆ ಹೋದ್ರೆ ಮಾರ್ನಿಂಗ್ ಮಂತ್ರ ಅಂತ ನೀವು ಟೈಪ್ ಮಾಡಿದ್ರೆ, ಯೂಟ್ಯೂಬ್ನಾಗ ಹೋದ್ರೆ ಅದರಲ್ಲಿ ಎಲ್ಲ ಇದುವರೆಗೂ ತೋರಿಸೋ ಎಲ್ಲ ಮುದ್ರೆಗಳಲ್ಲಿ ಅಲ್ಲಿ ನಿಮ್ಗೆ ಸಿಗುತ್ತೆ. ಆದರೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಪಾವನ ನಾರಸಿಂಹ ಅಥವಾ ವಿಧಾರಣ ನಾರಸಿಂಹ, ರೌದ್ರ ನಾರಸಿಂಹ ಅಂತಾರೆ ಇದಕ್ಕೆ. ಈ ರೌದ್ರ ನಾರಸಿಂಹ ಮುದ್ರೆ ಅಥವಾ ಪಾವನ ನಾರಸಿಂಹ ಮುದ್ರೆಯನ್ನು ಧಾರಣೆ ಮಾಡಿ ಸುಮಾರು 20 ನಿಮಿಷ ಓಂ ಶ್ರೋಂ ರೌದ್ರ ನಾರಸಿಂಹಾಯ ನಮಃ ಅಂತ ಜಪ ಮಾಡಿದ್ರೆ, ಜಾಯಿಂಟ್ಸ್ ಅಲ್ಲಿ ಏನಾದ್ರು ಮೂಳೆಗಳು ಸವೆತ ಆಗಿದ್ರೆ ಅಥವಾ ಮೂಳೆಗಳು ಜರುಗಿದ್ರೆ, ಮೂಳೆ ಮೇಲೆ ಇರೋ ನರಗಳೇನಾದ್ರು ಜರುಗಿದ್ರೆ ಆ ಥರ ಪೇನ್ ಬರುತ್ತೆ. ಅದನ್ನೆಲ್ಲ ಹೇಳ್ಕೊಳ್ಳುತ್ತೆ ಈ ರೌದ್ರ ನಾರಸಿಂಹ ಮುದ್ರೆ. ಇದನ್ನ ಮಾಡಿ, ಇದನ್ನು ಹೆಂಗೆ ಮಾಡೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ಡೀಟೇಲ್ ನೋಡಬೇಕು ಅಂದರೆ ನಮ್ಮ ಜಿ ಕನ್ನಡ ವಾಹಿನಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮಾರ್ನಿಂಗ್ ಮಂತ್ರ ಟೈಪ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬಲ್ಲಿ ಎಲ್ಲ ಮುದ್ರೆಗಳು ಸಿಗುತ್ತೆ. ಆನಂದವಾಗಿ ನಿಧಾನ ಕೂತ್ಕೊಂಡು ನೋಡಿ. ಓಂ ಹ್ರೀಂ ಕ್ಷೋಂ ರೌದ್ರ ನಾರಸಿಂಹಾಯ ನಮಃ
ಅಂತ ಜಪ ಮಾಡಿ 108 ಸಲ ಆ ಶ್ರೋಮ್ ಅನ್ನೋ ಮಂತ್ರ ಹೇಳ್ತಿದ್ದಾಗೆ ಅದರಲ್ಲಿರತಕ್ಕಂಥ ಭಯ, ನೋವು, ಉರಿ ಎಲ್ಲ ಹೇಳ್ಕೊಳ್ಳುತ್ತೆ. ಆಗ ನಿಮ್ಗೆ ಸಡನ್ನಾಗಿ ಟಾಯ್ಲೆಟ್ಗೆ ಹೋಗ್ಬೇಕು ಅನಿಸುತ್ತೆ, ಸಡನ್ನಾಗಿ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ. ಆಗ ಆ ಮಂತ್ರ ಹೇಳಿದಾಗ ನಿಮಗೆ ಟಾಯ್ಲೆಟ್ಗೆ ಹೋಗಬೇಕು, ಯೂರಿನ್ ಪಾಸ್ ಆಗಬೇಕು ಅಂತ ಭಾವನೆ ಬರ್ತಿದೆ ಅಂದರೆ ಸರಿಯಾಗಿ ಮುದ್ರೆ ಮಾಡಿದ್ದೀರಾ ಮತ್ತು ಸರಿಯಾಗಿ ಮಂತ್ರ ಹೇಳಿದ್ದೀರಾ ಅಂತ. ಅವಾಗೇನಾಗುತ್ತೆ, ನಿಮಗೆ ಆ ಪೇನೆಲ್ಲ ರಿಲೀಫ್ ಆಗ್ತಾ ಹೋಗುತ್ತೆ. ಮಲಮೂತ್ರ ತಕ್ಷಣ ವಿಸರ್ಜನೆ ಆಯಿತು ಅಂದರೆ ನೋವೆಲ್ಲ ಕಮ್ಮಿ ಆಗ್ತಿದೆ ಅಂತ. ಹೀಗೆ ಒಂದು 15 ದಿವಸ ಬಿಡದೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಕಾಲ್ ಮಾಡೋದಕ್ಕೆ ತುಂಬ ಸಂತೋಷ, ಧನ್ಯವಾದಗಳಮ್ಮ. ಗುರುಜಿನ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಮಾಹಿತಿ ತಿಳಿಸ್ಕೊಡ್ತೀರಾ? ನಾಳಿನ ಸಂಚಿಕೆಯಲ್ಲಿ ಸ್ಮಶಾನ ಕಾಳಿ ಬಗ್ಗೆ, ಸ್ಮಶಾನ ಕಾಳಿ ಅಂದ್ರೇನು, ಆಕೆ ನಮ್ಮನ್ನು ಭಕ್ತರು ಪೂಜೆ ಮಾಡೋದು ಏನೆಲ್ಲ ಅನುಗ್ರಹಿಸ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಬೇಕು ಅಂತ ಇದ್ದೀನಿ. ಖಂಡಿತ ಗುರುಜಿ, ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿ, ಸಲಹೆಯನ್ನ ಸೂಚಿಸಿಕೊಟ್ರಿ. ಎಲ್ಲವುದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಪತ್ರಗಳನ್ನ ಬರೀಬಹುದು. ಪತ್ರಗಳನ್ನ ಬರೆದಾಗ ಆದಷ್ಟು ಸಂಕ್ಷಿಪ್ತವಾಗಿ ಅದರಲ್ಲಿ ನಿಮ್ಮ ಪ್ರಶ್ನೆಯನ್ನ ಬರೆದು ಕಳಿಸಿ. ಪೇಜ್ ಗಟ್ಟಲೆ ಅದರಲ್ಲಿ ಪ್ರಾಬ್ಲಮ್ಸ್ನ ದಯವಿಟ್ಟು ಬರೆದು ಕಳಿಸಬೇಡಿ ಅಂತ ಹೇಳ್ತಾ, ಇನ್ನ ಕರೆ ಮಾಡಿದಾಗ್ಲೂ ಕೂಡ ಸಿಕ್ಕ ಒಂದು ಅವಕಾಶಕ್ಕೆ ಸಂಕ್ಷಿಪ್ತವಾಗಿ ನಿಮ್ಮ ಸಮಸ್ಯೆಯನ್ನ ತಿಳಿಸ್ಕೊಡಿ. ನಮಗೂ ಕೂಡ ಪರಿಹಾರ ಸೂಚಿಸಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.